ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುನೀಲ ನೀರದಶ್ಯಾಮಂ ಸಚ್ಚಿದಾನಂದ ವಿಗ್ರಹಂ ರಮಾ ರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೇ. ಯಸ್ಯಾಃ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾಃ ಸ್ವೀಯ ಪದಾನ್ಯಾಪುಃ ಸಾಲಕ್ಷ್ಮೀರ್ಮೇ ಪ್ರಸೀದತು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾಯ ಯೋಗೀಂದ್ರಂ ನೌಮಿ ಸಜ್ಞಾನ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯದ ಪ್ರವಚನ ಮಾಲಿಕೆ ಈಗಾಗಲೇ ಹಿಂದೆ ಒಂದು 8 ದಿನಗಳ ಅವಧಿಯಲ್ಲಿ ನಡೆದಿದೆ. ಯಾರು ಹಿಂದಿನ ಭಾಗದ ಉಪನ್ಯಾಸವನ್ನು ಕೇಳಿಲ್ಲ ಅವರಿಗೊಂದು ಸೂಚನೆ ಎನಿಸುವಂತೆ ಕಪಿಲ ವಾಸುದೇವ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ 8 ದಿನಗಳ ಉಪನ್ಯಾಸ ಮಾಲಿಕೆ ಉಂಟು. ಅವಶ್ಯವಾಗಿ ಅದನ್ನು ಶ್ರವಣ ಮಾಡಿದರೆ ಈ ಮುಂದಿನ ಶ್ರವಣಕ್ಕೆ ಅನುಕೂಲವಾಗ್ತದೆ ಎಂಬುದು ಸೂಚನೆ ಅಷ್ಟೇ. ಆ 8 ದಿನಗಳ ಅವಧಿಯಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ತಿಳಿಯುವ ಪ್ರಯತ್ನ ಆಗಿತ್ತು. ಬಹಳ ಗಂಭೀರವಾಗಿರುವ ಗ್ರಂಥ ಇದು ಅಂತನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲ ಸುಲಭ ಹೇಳಬಹುದು, ಯಾವುದೂ ಇಲ್ಲ. ಗಂಭೀರ ಅಂದರೆ ಗಂಭೀರವೇ. ಅಷ್ಟು ಗಂಭೀರವಾಗಿರುವಂತಹ ವಾಕ್ಯಗಳನ್ನು ಸ್ವಲ್ಪ ತಿಳಿ ಮಾಡಿ ಹೇಳುವ ಪ್ರಯತ್ನ ಆಗಿತ್ತು. ಇವತ್ತು ಮುಂದೆ ಬರೆದ ಭಾಗ ಪ್ರಾರಂಭ ಆಗ್ತಾ ಇದೆ. ಮಂತ್ರಾಲಯ ಸ್ವಾಮಿಗಳು ವಾಯುದೇವರ ಗುಣಗಳನ್ನು, ವಾಯುದೇವರ ಮಹಿಮೆಯನ್ನು ತಿಳಿಸಲಿಕ್ಕೆ ಹೊರಟಿರುವಾಗ ಸಂಪೂರ್ಣವಾದ ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಏನೇನು ವಾಯುದೇವರ ಮಹಿಮೆಗಳನ್ನು ತಿಳಿಸಿದ್ದಾರೋ ಅದು ಎಲ್ಲವನ್ನ ಒಂದು ಕಡೆಗೆ ಕ್ರೋಢೀಕರಣ ಮಾಡುತ್ತಾರೆ, ಒಂದು ಕಡೆಗೆ ಸೇರಿಸ್ತಾರೆ. ಕೇವಲ ಸರ್ವಮೂಲ ಅಂತಲ್ಲ, ವೇದಗಳಲ್ಲಿ ಅಥವಾ ಮಹಾಭಾರತ ರಾಮಾಯಣಗಳಲ್ಲಿ ಬಂದಿರುವ ಇನ್ನು ಅನೇಕ ಮಹಿಮೆಗಳನ್ನು ಕೂಡ ಸಂಗ್ರಹ ಮಾಡಿ ಇದರಲ್ಲಿ ಕೊಡ್ತಾ ಇದ್ದಾರೆ. ವಾಯುದೇವರ ಚಿಂತನೆ ನಡೀತಾ ಇದೆ. ಅದರಲ್ಲಿ ಒಂದು ಮಾತನ್ನ ಕೊನೆ ಪ್ರವಚನದಲ್ಲಿ ಹೇಳಿದ್ದು, ಯಾಕೆ ವಾಯುದೇವರು ಅಷ್ಟು ಬಾರಿ ಅವತಾರ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದೀವಿ ಅಷ್ಟು ಬಾರಿ ಎಲ್ಲಿದೆ ಆಚಾರ್ಯ, ಅವತಾರ ಮಾಡಿದ್ದೆ 3 ಅಂತ ಇದೆ. ಅಲ್ಲ ಅಂತ ಕಳೆದ ಬಾರಿ ಹೇಳಿದ್ದೇನೆ. ಆ ಕೊನೆಯ ಪ್ರವಚನವನ್ನು ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ಅಷ್ಟು ಅವತಾರಗಳು ಅಷ್ಟು ಬಾರಿ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ರಾಯರು ಗುರುತಿಸಿದ್ದು. ಯಾರೋ ಬೇರೆ ದೇವತೆಗಳ ಅವತಾರ ಮಾಡ್ತಾರೆ, ಆ ದೇವತೆಗಳ ಅವತಾರ ಮಾಡಲಿಕ್ಕೆ ಅವರ ಪ್ರಾರಬ್ಧ ಕರ್ಮ ಇರಬಹುದು, ಅಥವಾ ವರಗಳೋ ಶಾಪಗಳೋ ಇರಬಹುದು. ಯಾರದ್ದು ಏನಿದೆ ಅಂತ ನಾನು ನಿರ್ಧಾರ ಮಾಡಲಾರೆ, ಅಥವಾ ಶಾಸ್ತ್ರ ಹೀಗೆ ಹೇಳಿದೆ ಅಂತ ಹೇಳಲಾರೆ. ಒಂದು ದೃಷ್ಟಾಂತ ಹೇಳಬಹುದು, ಅಲ್ಲಲ್ಲಿ ಬಂದಿರುವ ಒಂದು ಮಾತುಗಳನ್ನು ಹೇಳಬಹುದು. ಎಲ್ಲ ದೇವತೆಗಳು ಕೂಡ ಆಚಾರ್ಯರು ಹೇಗೆ, ಅರ್ಥಾತ್ ವಾಯುದೇವರು ಹೇಗೆ ಅವತಾರ ಮಾಡಿದ್ದಾರೋ ಅದೇ ಕಾರಣಕ್ಕಾಗಿ ಅಂತೇನಿಲ್ಲ. ಒಂದು ವಿಚಿತ್ರ ಘಟನೆ. ಕುಬೇರ ಅನ್ನುವ ಒಬ್ಬ ದೇವತೆ ಭೂಮಿಯಲ್ಲೇ ಅವತಾರ ಮಾಡಿದ್ದಾರೆ. ಮಹಾಭಾರತದ ಕಾಲದಲ್ಲಿ ಇದ್ದವರು. ಭಗದತ್ತ ಅಂತನ್ನುವ ಹೆಸರಿನಿಂದ ಅವತಾರ ಮಾಡಿ ಬರ್ತಾರೆ. ಒಬ್ಬ ದೇವತೆಯ ಅವತಾರ ಆಗಿದೆ. ಗಮನಿಸಬೇಕಾದ ಅಂಶ ಏನು ಅಂದರೆ, ಯಾಕೆ ಅವತರಿಸಿದರು ಅನ್ನುವ ಕಾರಣವನ್ನು ಹೇಳ್ತಿದ್ದೇನೆ. ಅಂದರೆ ಆ ಕಾರಣ ಹಾಗೂ ವಾಯುದೇವರ ಅವತಾರದ ಕಾರಣಗಳು ಭಿನ್ನ ಭಿನ್ನ. ಅಷ್ಟನ್ನ ತಿಳಿಸಬೇಕಾದುದರಿಂದ ಈ ಮಾತು ಹೇಳಲಿಕ್ಕೆ ಹೊರಟಿದ್ದೇನೆ. ಅವರ ಅವತಾರ ಮಾಡಿದ್ದು ಯಾತಕ್ಕಾಗಿ ಅಂತ ಕೇಳಿದರೆ, ಈ ನರಕಾಸುರ ಇದ್ನಲ್ಲ, ಆತ ಕುಬೇರನ ಪಟ್ಟಣದ ಮೇಲೆ ದಾಳಿಯನ್ನ ಮಾಡಿ ಯುದ್ಧದಲ್ಲಿ ಅವನನ್ನು ಸೋಲಿಸಿ
ಅವನದ್ದು ಎನಿಸಿದ ಒಂದು ಆನೆ ಇತ್ತು. ಅದಕ್ಕೆ ಸುಪ್ರತೀಕ ಅಂತ ಹೆಸರು. ಆನೆ, ಕುಬೇರನ ಆನೆಗೆ ಹೇಗೆ ಇಂದ್ರದೇವರ ಆನೆಗೆ ಐರಾವತ ಅಂತ ಹೆಸರಿದೆಯೋ ಹಾಗೆ ಸುಪ್ರತೀಕ ಅಂತ ಹೆಸರು. ಆ ಆನೆಯನ್ನ ಈತ ತಂದು ತನ್ನ ಮನೆಯಲ್ಲಿ ಕಟ್ಟಿ ಹಾಕಿದ್ದ. ನಾವೇನೋ ಆಕಳ ತಂದು ಕಟ್ಟಿ ಹಾಕ್ತಾರ, ಕುದುರೆ ತಂದು ಕಟ್ಟಿ ಹಾಕ್ತಾರ, ಆನೆನೇ ತಂದು ಕಟ್ಟಿ ಹಾಕಿದ್ನಂತ. ಆನೆಯನ್ನ ತಂದು ಕಟ್ಟಿ ಹಾಕಿದ್ದರೆ ಕುಬೇರರಿಗೆ ತಮ್ಮ ಆನೆಯನ್ನ ಮರಳಿ ಪಡಿಬೇಕಾಗಿದೆ. ಹೋರಾಟ ಮಾಡುವ ಶಕ್ತಿ ಸದ್ಯಕ್ಕೆ ಇಲ್ಲ. ಅದಕ್ಕೆ ಏನು ಉಪಾಯ ಮಾಡಿದ್ದು ಅಂತ ಕೇಳಿದರೆ ನರಕಾಸುರನ ಮಗನಾಗಿ ಹುಟ್ಟಿ ಬಂದ್ರಂತೆ. ಎದಕ್ಕೆ ಹುಟ್ಟಿ ಬಂದದ್ದು ನರಕಾಸುರನ ಮಗನಾಗಿ ಅಂದರೆ ನನ್ನ ಆನೆಯನ್ನು ನಾನು ತಗೊಂಡು ಹೋದ್ರೆ ಆಯಿತು ಅಂತ. ಅಲ್ರಿ, ಮಗ ಆದ ಕೂಡಲೇ ಆನೆ ಸಿಗ್ತದೆ. ಅವ್ರಿಗೇನ್ರ ಅಂದ್ರೆ ಅಪ್ಪನ ಅನಂತರದಲ್ಲಿ ಉತ್ತರಾಧಿಕಾರ ಎಲ್ಲ ಯಾರಿಗೆ ಬಂತು? ಮಗನಿಗೆ. ನಾಳೆ ಕೃಷ್ಣಾವತಾರ ಆಗ್ತದೆ, ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ, ಉತ್ತರಾಧಿಕಾರದಲ್ಲಿ ನನಗೆಲ್ಲ ವಸ್ತುಗಳು ಸಿಗ್ತದೆ, ಅದರಿಂದ ನನ್ನ ಆನೆ ನನಗೆ ಸಿಗುತ್ತದೆ ಅಂತನ್ನುವ ಉದ್ದೇಶದಿಂದ ಅವತಾರ ಮಾಡಿದ್ದು. ಹಾಗಾದರೆ ಈ ದೇವತೆ ಅವತಾರ ಮಾಡಿ ಬಂದದ್ದು ಈ ಒಂದು ಆನೆಯನ್ನ ಪಡೆಯಬೇಕು. ಇಂದ್ರದೇವರು ಮಹಾಭಾರತ ಕಾಲದಲ್ಲಿ ಕೃಷ್ಣನ ಜೊತೆಗೆ ಅರ್ಜುನನಾಗಿ ಕಾಣಿಸಿಕೊಳ್ಳುತ್ತಾನೆ. ಯಾಕೆ ಕಾಣಿಸಿಕೊಂಡ್ರು ಅರ್ಜುನನಾಗಿ ಅಂತ ಕೇಳಿದರೆ, ರಾಮಾವತಾರದಲ್ಲಿ ವಾಲಿಯಾದಾಗ ಸಂಪೂರ್ಣ ಸೇವೆಯನ್ನ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಪೂರ್ಣ ಸೇವೆಯನ್ನ ಮಾಡೋಣ ಅನ್ನೋ ಉದ್ದೇಶದಿಂದ ಅವತಾರ ಮಾಡಿದ್ದಾರೆ. ಸುಗ್ರೀವ ಕರ್ಣನಾಗಿ ಅವತಾರ ಮಾಡಿದ. ಯಾಕೆ ಅಂದರೆ ಹಿಂದಿನ ಬಾರಿ ಅವತಾರ ಮಾಡಿ ಪುಣ್ಯ ಜಾಸ್ತಿಯಾಗಿದೆ, ಕಳೆದುಕೊಳ್ಳೋಣ ಅಂತ ಅವತಾರ ಮಾಡಿದ್ದಾರೆ. ಹಾಗಾದರೆ ಇತರ ದೇವತೆಗಳು ಮಾಡುವ ಅವತಾರಗಳಿಗೆ ಬೇರೆ 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 ಕಾರಣಗಳಿವೆ. ವಾಯುದೇವರು ಅವತಾರ ಮಾಡಲಿಕ್ಕೆ, ವಾಯುದೇವರು ಪದೇ ಪದೇ ಹುಟ್ಟಿ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ರಾಯರಂತಾರೆ ಭಕ್ತಿ ಅಂತ ಹೇಳ್ತಾರೆ. ಏನು ಆಶ್ಚರ್ಯ! ಭಗವತಿ ಭಕ್ತ್ಯತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ಭಗವತಿ ಭಕ್ತ್ಯತಿಶಯ, ಎಷ್ಟು ಭಕ್ತಿ ಮಾಡ್ತಾರೆ ಅಂತ ಕೇಳಿದರೆ ಒಂದು ರೂಪದಿಂದ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಸಾಲೋದಿಲ್ಲಂತೆ. ಎರಡನೇ ರೂಪ ಸಾಲಿಲ್ಲ, ಮೂರನೇದ್ದಲ್ಲ, ನಾಲ್ಕನೇದ್ದು, 10, 20, 100 ಕೋಟಿ ರೂಪಗಳನ್ನು ವಾಯುದೇವರು ತೆಗೆದುಕೊಳ್ತಾರೆ. ಯಾಕೆಂದರೆ ನನಗೆ ದೇವರ ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಯಾರು ಮಾಡ್ತಾರೆ ಹೀಗೆ? ವಾಯುದೇವರನ್ನು ಬಿಟ್ಟರೆ ಇನ್ಯಾರು ಇಷ್ಟು ತರಹದ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಳಿದವ್ರನ್ನಂತೂ ಬಿಟ್ಟೇ ಬಿಟ್ಟರೆ ಲೋಕದಲ್ಲಿ ನಮ್ಮ ಹೆಸರು ಹೇಳೋ ಹಂಗೆ ಇಲ್ಲ. ನಾವು ಬೆಳಿಗ್ಗೊಮ್ಮೆ ಸಂಧ್ಯಾ ವಂದನೆ ಮಾಡಿ ಮುಗಿಸಿದ್ವಿ ಅಂದರೆ ಮಧ್ಯಾಹ್ನ ಸಾಯಂಕಾಲ ಅಷ್ಟು ಅಲ್ಲೇ ಬಂದುಬಿಟ್ಟಿರ್ತಾವೆ. ಅಂದ್ರೆ ಪ್ರತ್ಯೇಕ ನಾವು ಮಾಡೋಣ, ಆ ದೇವತೆಗಳಿಗೆ ನಮ್ಮ ಅರ್ಘ್ಯ ತಗೊಳ್ಳಿಕ್ಕೆ ಶ್ರಮ ಆಗೋಣ. ಯಾಕೆ ಸುಮ್ಮನೆ ಅವರಿಗೆ ಶ್ರಮ ಕೊಡುವುದು ಅಂತ ಅವರ ಶ್ರಮದ ಚಿಂತೆಯಲ್ಲಿ ನಾವು ನಿಶ್ಚಿಂತರಾಗಿಬಿಟ್ಟಿರ್ತೇವೆ. ಮುಂದೆ ಮಾಡಿ ಎರಡನೇ ಸರ್ತಿ ಸಂಧ್ಯಾವಂದನೆ, ಮೂರನೇ ಬಾರಿ ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡುವಂಥವರು ಪೂಜೆಯನ್ನಂತರೂ 3 ಬಾರಿ 2 ಬಾರಿ ಇಲ್ಲೇ ಇಲ್ಲ. ಸಾಯಂಕಾಲ ಪೂಜೆ ಇಲ್ಲೇ ಇಲ್ಲ. ನಾವು ಮಂಗಳಾರತಿ ಮಾಡಿದ್ವಿ ಅಂದರೆ ದೇವರ ಕಾರ್ಯಕ್ರಮ ಮುಗಿತು, ನಮ್ಮದು ಅವ್ರದ್ದು ಬಗೆಹರಿತು ಅಂತ ಅರ್ಥ ಆಗುತ್ತೆ. ವಾಯುದೇವರ ಮಾತ್ರ ಭಗವತಿ ಭಕ್ತ್ಯತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ, ಉಪಾಸನೆಗಾಗಿ ತೆಗೆದುಕೊಂಡಿದ್ದಾರಂತೆ. ಪೂಜೆ ಮಾಡಬೇಕು ಅಂತ ತಿಳ್ಕೊಂಡ್ರಿ. ಉಪಾಸನ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಧ್ಯಾನ ಅಂತನ್ನುವ ಅರ್ಥ ಇದೆ. ಸದ್ಯಕ್ಕೆ ಪೂಜೆ ಎನ್ನುವ ಅರ್ಥವನ್ನು ಸರಳವಾಗಿ ತೆಗೆದುಕೊಳ್ಳೋಣ. ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ತಿಳಿದುಕೊಂಡು ಅವತಾರ ಮಾಡ್ತಾರಂತೆ. ಇದು ಕೊನೆಯ ವಾಕ್ಯ ಹಿಂದಿನ ಪ್ರವಚನದ್ದು. ಇವತ್ತಿನ ಪ್ರವಚನದ ಪ್ರಾರಂಭವಾಗ್ತಾ ಇದೆ. ಮೊದಲು ಒಂದು ಸರ್ತಿ ಆ ವಾಕ್ಯವನ್ನು ಉದ್ದಕ್ಕೆ ಪಾರಾಯಣ ಮಾಡಿಬಿಡುತ್ತೇನೆ. ಕೇಳಿಸಿಕೊಳ್ಳುವುದರೊಳಗೂ ಒಂದು ಪುಣ್ಯ ಇದೆ, ಕೇಳಿಸಿಕೊಳ್ಳುವುದರೊಳಗೂ ಒಂದು ಆನಂದವಿದೆ. ನಿಮಗೆ ಆಗಲಿ ಅಂತನೋ ಉದ್ದೇಶದಿಂದ ನಾ ಹೇಳಿರ್ತೀನಿ. ನಂದೊಂದು ಸ್ವಾರ್ಥದ ರಾಯರ ವಾಕ್ಯ ಮತ್ತೆ ಹೇಳೋದ್ರಿಂದ ಅವರೊಂಚೂರು ನಮ್ಮೇಲೆ ಕಣ್ ತೆರೀಲಿ ಅಂತಿಷ್ಟೇ, ಬೇರೆ ಏನದ. ಎಂಥ ಗದ್ಯ ವಾಕ್ಯದಲ್ಲಿ ಬರೆದಿದ್ದಾರೆ ನೋಡ್ರಿ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರ ಸ್ವಾಭಿನ್ನತಯಾಪಿ ಅಶೇಷ ಶಕ್ತಿ ವಿಶೇಷಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ. ರಾಯರು ಭಗವಂತನ ಪೂಜೆಯನ್ನು ಹೇಗೆ ಮಾಡ್ತಾರೆ ಅಂದರೆ ವಾಯುದೇವರು ಹೇಗೆ ಮಾಡ್ತಾರೆ ಅಂತ ರಾಯರು ತಿಳಿಸ್ಲಿಕ್ಕಿದ್ದಾರೆ.
ರಾಯರು ಈ ಮಾತಿನಲ್ಲಿ ತಿಳಿಸ್ಲಿಕ್ಕೆ ಹೊರಟದ್ದೇನು? ವಾಯುದೇವರು ಮಾಡುವಂತಹ ಭಗವಂತನ ಪೂಜೆಯನ್ನು ತಿಳಿಸ್ತಾ ಇದ್ದಾರೆ. ಪೂಜೆ 2 ತರಹದ್ದು. ಈ ವಾಕ್ಯದಲ್ಲಿ ಪ್ರವೇಶ ಮಾಡುವಕ್ಕಿಂತ ಮೊದಲೊಂದು ಮಾತು ಹೇಳ್ತೇನೆ. ಬಾಹ್ಯ ಪೂಜೆ ಒಂದಾದರೆ ಅಂತರಂಗದ ಪೂಜೆ ಮತ್ತೊಂದು. ಹೊರಗಿನಿಂದ ಪೂಜೆಗಳನ್ನು ಮಾಡುವಾಗ ಆ ಸಾಮಗ್ರಿ, ಈ ಸಂಪತ್ತು, ಈ ದ್ರವ್ಯ, ಈ ದೇಶ, ಈ ಕಾಲ ಎಲ್ಲ ಕೌಂಟ್ ಆಗುತ್ತೆ. ನೀನೆಲ್ಲಿ ಪೂಜೆ ಮಾಡಿದೆ? ಬೆಡ್ರೂಮಲ್ಲಿ ಕೂತ್ಕೊಂಡು ಮಾಡಿದೆ. ಏನು ಹುಚ್ಚಿದ್ದೀಯೋ? ಬೆಡ್ರೂಮಲ್ಲಿ ಮಾಡಬಾರ್ದು, ದೇವ್ರ ಮನೆಯಲ್ಲಿ ಮಾಡಬೇಕು. ಹಾಗಾದರೆ ಜಾಗ ಕೌಂಟ್ ಆಯಿತು. ಇಲ್ಲ, ನಾನು ಹೊರಗೆ ಅಂಗಳದಲ್ಲಿ ಕೂತಿದ್ದೆ. ಅಲ್ಲೇ ಯಾಕೆ ಕೂತಿದ್ದಿ? ಹೋಗೋರು ಬರೋಲ್ಲ, ನೀನು ನೋಡ್ಕೋತ ಕೂತಿದ್ರು, ದೇವ್ರ ಮನೆಗೆ ಮಾಡಬೇಕೋ ಬೇಡ? ಹಾಗಾದರೆ ಜಾಗ ಅಂತನ್ನುವುದು ನಮ್ಮ ಪೂಜೆಗೆ, ಹೊರಗಿನ ಪೂಜೆಗೆ ಕೌಂಟ್ ಆಗುತ್ತೆ. ಜೊತೆಗೆ ನೀರೆಲ್ಲಿ ತಗೊಂಡು ನಳದಾಗಿ ತಗೊಂಡೇನ ಮನುಷ್ಯ ಇದ್ದೀಯೋ ಅಂತ ಬೈತಾರೆ. ಹಾಗಾದರೆ ದ್ರವ್ಯ ಎಲ್ಲವೂ ಹೊರಗಿನ ಪೂಜೆಯಲ್ಲಿ ಲೆಕ್ಕಕ್ಕೆ ಬರುತ್ತದೆ. ಆದರೆ ಅಂತರಂಗದ ಪೂಜೆಯನ್ನು ಮಾಡಲಿಕ್ಕೆ ಯಾವುದೂ ಬರುವುದಿಲ್ಲ. ನೀವು ಎಲ್ಲಿ ಕೂತ್ಕೊಂಡ್ರೂ ಮಾಡಬಹುದು ಅಂತರಂಗದ ಪೂಜೆಯನ್ನು. ನೀವು ಎಲ್ಲಿ ಕೂತಿದ್ದೀರಿ ಅನ್ನೋದಕ್ಕಿಂತ ಏನು ಮಾಡುತ್ತಿದ್ದೀರಿ ಎಂಬುದು ಲೆಕ್ಕ ಬರ್ತದೆ. ಆದ್ದರಿಂದ ಅದನ್ನು ಅವಶ್ಯವಾಗಿ ಮಾಡಲಿಕ್ಕೆ ಬರ್ತದೆ. ಅಂತರಂಗದ ಪೂಜೆ ಅಂದರೆ ಭಗವಂತನ ಗುಣಗಳ ಚಿಂತನ. ಇದೇ ದೊಡ್ಡದಾದ ಪೂಜೆ ಅಂತರಂಗದಲ್ಲಿ ಮಾಡುವಂತಹ ಪೂಜೆ ಅಂದರೆ. ಅದಕ್ಕೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಬರೀತಾರೆ. ಆಚಾರ್ಯರ ದಿನಚರಿ ಏನಿತ್ತು ಅಂತ ಕೇಳ್ತಾರೆ. ರುಟೀನ್ ನಮ್ಗೆ ಕೇಳ್ತಿರ್ತೀವಲ್ಲ, ನಿಮ್ದೇನು ರುಟೀನ್ ಅಂತ ತಿಳ್ಕೊಂಡು ಹೇಳಿ. ನಮ್ದು ರುಟೀನ್ ಕೇಳಿದ್ರೆ ಹೇಳಲಿಕ್ಕೆ ಇಷ್ಟು ಆನಂದ ಇರ್ತದ್ರೆ ಹೇಳ್ತೀನಿ ಅಲ್ಲದ. ಬೆಳಿಗ್ಗೆ ಎದ್ದು ಕೂಡಲೇ ಮತ್ತೊಂದು ಹಂಡೆ ಚಹಾ ಮಾಡಿಕೊಂಡು, ಕಾಫಿ ಮಾಡಿಕೊಂಡು ಕುಡುದಲ್ಲ, ಅದರೊಳಗೆ ಮುಳುಗಿ ಎದ್ದು ಮತ್ತೆ ಮುಳುಗಿ ಮತ್ತೆ ಎದ್ದು, ಇವೇ ನಮ್ಮೆಲ್ಲ ರುಟೀನ್. ಆಚಾರ್ಯರು ಆ ಪೂಜೆಯನ್ನು ಹೆಂಗೆ ಮಾಡ್ತಿದ್ರು ಅಂದರೆ, ಅದು ವಿಷ್ಣುಮಂಗಲ ದೇವಾಲಯದಲ್ಲಿ ಬಂದಿದ್ರಂತೆ. ಅಲ್ಲಿರುವಾಗ ನಡೆದ ಘಟನೆ ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಹೇಳಬೇಕು, ಎದ್ದು ಏನು ಅಂತರಂಗದ ಪೂಜೆಯನ್ನು ಆಚಾರ ಮಾಡ್ತಾ ಇದ್ರು. ಉದಯತಿ ವಿನತಾಯಾಘನಂದನೇ ಶ್ಲಾಘ್ಯಕಾಲೇ. ನಾರಾಯಣ ಪಂಡಿತಾಚಾರ್ಯ 14ನೇ ಸರ್ಗದ 7ನೇ ಪದ್ಯದಲ್ಲಿ ಈ ಮಾತನ್ನು ಬರೀತಾರೆ. ಉದಯತಿ ವಿನತಾಯಾನಂದನೇ ಶ್ಲಾಘ್ಯಕಾಲೇ ಸಕೃತ ಸಕಲ ಕೃತ್ಯ ಕೃತ್ಯವೇದಿ ಪ್ರವೇಕ ಅರುಣ ಯವನಿಕಾಂತರ್ಬ್ರಹ್ಮನಾರಾಯಣಾಖ್ಯಂ ಗುರುಗುಣಮಭಿದಧ್ಯ ಯೋಗ್ಯ ಯೋಗಾಸನಸ್ಥಃ. ಆಚಾರ್ಯರು ಎದ್ದಾಗಲೇನೆ, ಅದು ಎಂಥ ಮುಹೂರ್ತರಿ. ಕೃಷ್ಣಾಮೃತ ಮಹಾಣವದಲ್ಲಿ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಚತೆ. ಸನ್ಯಾಸಿಗಳು 3:30 ಅನ್ನೋದ್ರೊಳಗಾಗಿ ಎದ್ಬಿಡ್ಬೇಕಂತ. 3:30 ಆಯ್ತು ಅಂದರೆ ಅವ್ರು ಹಾಸಿಗೆ ಬಿಟ್ಟು ಎದ್ದಿರಬೇಕು. ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನೆ ಪ್ರಾರಂಭ ಮಾಡಿ ಸೂರ್ಯೋದಯದವರೆಗೂ ಸಂಧ್ಯಾವಂದನ ಜಪಾದಿಗಳನ್ನು ಮಾಡಿಕೊಂಡು ಮುಂದೆ ಪಾಠ ಹೇಳಿ ಕೊಡ್ಬೇಕಂತ. ಹೇಳೋದೇ 7 ಗಂಟೆಗೆ ಎದ್ರೆ ಅಥವಾ 8ಕ್ಕೆ ಎದ್ರೆ ಇನ್ಯಾವ ಸಂಧ್ಯಾವಂದನೆ ಇನ್ಯಾವ ಜಪ ಎಲ್ಲ ಮುಗಿದು ಹೋತು ಅಂತ ಅರ್ಥದಕ್ಕೆ. ಉದಯತಿ ವಿನತಾಯ ನಂದನೇ ಶ್ಲಾಘ್ಯ ಕಾಲೇ. ವಿನತಾಯ ನಂದನ ಅರುಣ. ವಿನತಾದೇವಿಯ ಮಗ ಯಾರು? ಅರುಣ. ಗರುಡ ಹೆಂಗೋ ಅರುಣನೋ ಹಂಗೆ. ಅವ ಬರೋ ಕಾಲ ಅಂದರೆ ಅರುಣೋದಯ ಕಾಲ. ಆ ಅರುಣೋದಯ ಕಾಲದಲ್ಲಿ ಆಚಾರ್ಯರು ಎದ್ದು ಏನು ಮಾಡಬೇಕು? ಸಕೃತ ಸಕಲ ಕೃತ್ಯ ಕೃತ್ಯವೇದಿ ಪ್ರವೇಕ. ಆ ಹೊತ್ತಿನಲ್ಲಿ ಬೆಳಗಿನ ಜಾವದಲ್ಲಿ ಏನೇನು ಕರ್ಮಗಳನ್ನು ಮಾಡಬೇಕು ಅದನ್ನೆಲ್ಲ ಬಲ್ಲವರು ಯಾರಿದ್ರು ಅವರೆಲ್ಲರೂ ಉತ್ತಮರಾಗಿರುವಂಥ ಆಚಾರ್ಯರು ಬೆಳಗಿನ ಆನ್ಮೀಕಗಳನ್ನೆಲ್ಲ ಮುಗಿಸಿಕೊಂಡು ಜಪಕ್ಕೆ ಕೊಡಬೇಕಂತ. ಪ್ರಣವ ಜಪವನ್ನು ಮಾಡಬೇಕಂತ, ಓಂಕಾರ ಜಪವನ್ನು ಮಾಡಬೇಕಂತ. ಮಾಡುವಾಗ ಹೆಂಗಿರ್ತಿತ್ತು ಅಂದರೆ, ಈಗ ಕಂಬಗಳಿರ್ಬೇಕು ಅವತ್ತೆಲ್ಲ. ಗುಡಿಗಳಲ್ಲ, ಗುಡಿಗಳಲ್ಲಿ ಕಂಬ ಇರಬೇಕು. ಆ ಶಿಷ್ಯರು ಈ ಕಂಬಕ್ಕೆ ಸುತ್ತಲೂ ಶಾಟಿ ಕಟ್ಟಬೇಕಂತ. ಒಳಗಡೆಗೆ ಆಚಾರ್ಯ ಮಧ್ಯದಲ್ಲಿ ಕುಳಿತುಕೊಂಡು ಜಪ ಮಾಡಬೇಕಲ್ಲ, ಅದಕ್ಕೆ ಸುತ್ತಲೂ ಏನು ಮಾಡಬೇಕು ಅಂದರೆ ಶಾಟಿ ಕಟ್ಟಬೇಕಂತೆ. ಅರುಣ ಯವನಿಕಾಂತರ್. ಅರುಣ ಅಂದರೆ ಕೆಂಪಾದ, ಯವನಿಕ ಅಂದರೆ ಜವನಿಕ ಕರ್ಟನ್. ಅರುಣ ಯವನಿಕಾಂತರ್ ಬ್ರಹ್ಮನಾರಾಯಣಾಖ್ಯಂ. ಪದ್ಮಾಸನ ಹಾಕ್ಕೊಂಡು ಕುತ್ಕೊಂಡು, ಅಲ್ಲಿ ಎಷ್ಟು ಚಂದ ಹೇಳ್ತಾರೆ, ಯೋಗ್ಯ ಯೋಗಾಸನಸ್ಥಃ ಅಂತ ಹೇಳ್ತಾರೆ. ಕುಳಿತುಕೊಂಡು ಭಗವಂತನ ಗುಣಗಳ ಚಿಂತನೆಯನ್ನು ಪ್ರಾರಂಭ ಮಾಡಬೇಕಂತೆ. ಅರುಣ ಯವನಿಕಾಂತರ್ ಬ್ರಹ್ಮನಾರಾಯಣಾಖ್ಯಂ ಗುರುಗುಣಮಭಿದಧ್ಯೋ ಯೋಗ್ಯ ಯೋಗಾಸನಸ್ಥಃ. ಎಂಥ ಆಸನ ಹಾಕ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಆಸನಕ್ಕೆ ಸೇತೇಕ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನ ಕುಶೋತ್ತರಂ. ಕೃಷ್ಣ ಅರ್ಜುನಿಗೆ ಹೇಳ್ತಾ, ನೋಡು, ಕೂತ್ಕೊಳ್ಳೋ ಕಾಲಕ್ಕೆ ಅಂದರೆ ಉಳಿದು ಹೊತ್ತಾಗಲ್ಲ, ಜಪ ಪಾರಾಯಣ ಧ್ಯಾನ ಪೂಜೆ ಈ ಸಂದರ್ಭದಲ್ಲಿ ಕುಳಿತುಕೊಳ್ಳಬೇಕಾದಾಗ ಆಸನ ಹೇಗಿರಬೇಕು ಅಂದರೆ ನಾತ್ಯುಚ್ಛ್ರಿತಂ ನಾತಿನೀಚಂ. ಬಹಳ ಎತ್ತರದ ಮೇಲೆ ಕೂತ್ಕೋಣ, ಬಹಳ ತೆಳಗೆ ಕೂತ್ಕೊಳ್ಳೋಣ. ಆಮೇಲೆ ಚೈಲಾಜಿನ ಕುಶೋತ್ತರ, ದರ್ಭೆ ಇರಬೇಕು, ಅದರ ಮೇಲೆ ಒಂದು ವಸ್ತ್ರ ಇರಬೇಕು, ಕೃಷ್ಣಾಜನೆ ಇರಬೇಕು ಅಂತ ಇವೆಲ್ಲ ಕ್ರಮಗಳನ್ನು ಹೇಳಿದ್ದಾರೆ. ಅವತ್ತಿನ ಕಾಲದಲ್ಲಿ ಏನೇನಿತ್ತು
ಚೈಲಾಜಿನ ಕುಶೋತ್ತರಂ ಇದನ್ನೆಲ್ಲ ಹಾಕಿಕೊಂಡು ಕುಳಿತು ಜಪ ಮಾಡಬೇಕಂತೆ. ಏನು ಗುಣಗಳ ಅನುಸಂಧಾನ ಮಾಡ್ತಿದ್ರು ಆಚಾರ್ಯರು ಅಂತ ಕೇಳಿದ್ರೆ, ಗುರುಗುಣಂ ಅಭಿದತ್ಯೋ ಯೋಗ್ಯ ಯೋಗಾಸನಸ್ಥಃ, ಶ್ರೇಷ್ಠವಾದ ಭಗವಂತನ ಗುಣಗಳನ್ನೆಲ್ಲ ಉಪಾಸನೆ ಮಾಡ್ತಾ ಇದ್ರು ಅಂತ ತಿಳಿಸಿಕೊಡ್ತಾರೆ. ಇದಿಷ್ಟು ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರು ಮಾಡ್ತಾ ಇದ್ದ ಗುಣಚಿಂತನೆಯ ಒಂದು ಪ್ರಸಂಗ. ಇದು ಅಂತರಂಗದ ಪೂಜೆ. ಎಷ್ಟೊತ್ತು ಗುಣಗಳ ಚಿಂತನೆ ಮಾಡಬೇಕು, ಎಷ್ಟೊತ್ತು ಗುಣಗಳ ಚಿಂತನೆಯನ್ನು ಮಾಡಬೇಕು. ಮಂತ್ರಾಲಯ ಸ್ವಾಮಿಗಳಂತಾರೆ, ವಾಯುದೇವರು ನಡೆಸುವ ಭಗವಂತನ ಗುಣಚಿಂತನೆಯನ್ನ ಯಾವ ದೇವತೆಗಳೂ ಅರಿಯಲಾರರು. ಚಾನ್ಸ್ ಇಲ್ಲ. ದೇವತೆಗಳೇ ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಂದ ಮೇಲೆ ಉಳಿದವರು ನಾವು ತಿಳಿತೇವೆ ಅಂತ ಹೇಗೆ ಹೇಳಬೇಕು? ಹೇಗೆ ಮಾಡ್ತಿದ್ರು? ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಸ್ವೇತರ ಸ್ವಾಭಿನ್ನತೆಯ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ. ಇದು ಒಂದು ವಾಕ್ಯ. ಇವತ್ತು ಸುಮ್ಮನೆ ಹೇಳಿ ಮುಗಿಸ್ಬಿಡ್ತೀನಿ ಅಷ್ಟೇ, ಯಾಕಂದರೆ ಆಗೋದಿಲ್ಲ ನನ್ನ ಕಡೆಯಿಂದಂತೂ ಸಾಧ್ಯ ಇಲ್ಲ. ಈಗ ಒಂದು ಪೇಜ್ ಇದನ್ನು ಒಂದು ವಾಕ್ಯ ತೆಗೆದ್ರೆ ಇದೊಂದು ವಾರ ಪೂರ್ಣ ಅದೇ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಆಮೇಲೆ ಅವರು ಕಿಟ್ಟಣ್ಣವರು ಸಾಕಾಚಾರ ಪ್ರಾತಃ ಸಂಕಲ್ಪ ಗದ್ದೆ ಇಲ್ಲೇ ಮುಗಿಸ್ರಿ, ಮಂಗಳ ಮಾಡಿರಿ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಒಂದು ಧೈರ್ಯ ಕೊಟ್ಟರು ಹೇಳಬಹುದು, ಒಂದು ಧೈರ್ಯ ಕೊಟ್ಟರು. ಯಾಕೆ ಅಂದರೆ ಇದರಲ್ಲಿ ಬಂದಿರುವಂತಹ ಮಾತುಗಳು ಎಷ್ಟು ಗ್ರಂಥದಿಂದ ರಾಯರು ಆರಿಸಿಕೊಂಡಿದ್ದಾರೆ ಅಂತ ಮೊದಲು ವಿವರಣೆ ಕೊಡಬೇಕಾಗ್ತದೆ. ಬ್ರಹ್ಮಸೂತ್ರಗಳು, ಅನುವ್ಯಾಖ್ಯಾನ, ಉಪನಿಷತ್ತುಗಳು, ಆಚಾರ್ಯ ತಂತ್ರಸಾರ ಸಂಗ್ರಹ, ಬೇರೆ ಬೇರೆ ಎಲ್ಲ ಗ್ರಂಥಗಳಿಂದ ಒಂದೊಂದು ಶಬ್ದಗಳನ್ನು ಆರಿಸಿಕೊಂಡಿದ್ದಾರೆ. ಈಗ ಕಥೆ ಹೇಳ್ಬಿಡ್ತೀನಿ ಮೊದಲು, ಆಮೇಲೆ ವಾಕ್ಯಗಳ ಸಮನ್ವಯವನ್ನು ನೋಡಂತೆ. ಏನು ಮಾಡ್ತಾರೆ ಅಂದರೆ, ರಾಯರಂತಾರೆ ಒಂದು ರೂಪ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ. ಯಾರು? ವಾಯುದೇವರು. ಹೇಳಿದ್ವಲ್ಲ, ಭಕ್ತಿಯಿಂದ ರೂಪವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಒಂದು ರೂಪ ತೆಗೆದುಕೊಂಡು ಆ ಒಂದು ರೂಪವನ್ನು ತೆಗೆದುಕೊಂಡು ಕೂತ್ಕೊಂಡು ಭಗವಂತನ ಗುಣಗಳ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾವ ಭಗವದ್ ರೂಪದ ಗುಣಚಿಂತನೆ ಮಾಡಿದರು ಅಂತ ಪ್ರಶ್ನೆ. ಮಧ್ವಾಚಾರ್ಯರಾಗಿದ್ದಾರೆ, ಹನುಮಂತನಾಗಿದ್ದಾರೆ, ಭೀಮನಾಗಿದ್ದಾರೆ, ಕೂರ್ಮನಾಗಿದ್ದಾರೆ, ಇನ್ನೇನೋ ಬೇರೆ ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಆ ರೂಪದಲ್ಲಿ ಭಗವಂತನ ಗುಣಚಿಂತನೆ, ಯಾವ ಭಗವಂತನ ಅಂತ ಪ್ರಶ್ನೆ. ಯಾವ ಭಗವಂತನ ಗುಣಚಿಂತನೆ? ಸರಿ, ಎಷ್ಟು ಗುಣಚಿಂತನೆ? ಮತ್ತೆ ಎರಡನೇದು, ಯಾವ ರೂಪದ ಚಿಂತನೆ ಮಾಡ್ತಿದ್ದಾರೆ, ಎಷ್ಟು ಗುಣಗಳ ಚಿಂತನೆಯನ್ನು ಮಾಡ್ತಿದ್ದಾರೆ. ಮಾಡುವಾಗ ಆ ಗುಣಗಳಲ್ಲಿ ಯಾವ ಯಾವ ಅಂಶಗಳನ್ನು ಸೇರಿಸಿ ಮಾಡ್ತಿದ್ದಾರೆ. ಯಾಕಂದರೆ ಭಗವಂತನ ಗುಣಗಳು ಹೇಗಿವೆ ಅಂದರೆ ಅದಕ್ಕೆ ಕೆಲವು ಅಂಶಗಳೆಲ್ಲ ಸೇರಿಕೊಂಡಿವೆ. ಅದಕ್ಕೆ ಕೆಲವು ಅಂಶಗಳು ಸೇರಿಕೊಂಡಿವೆ. ಯಾವ ಯಾವ ಅಂಶಗಳನ್ನು ಸೇರಿಸಿ ಮಾಡಬೇಕು ಅಂತ ಕೇಳಿದರೆ ರಾಯರಂತಾರೆ, ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್. ಅಂದರೆ ಒಂದು ಅವತಾರವನ್ನು ಎತ್ತಿಕೊಂಡು ವಾಯುದೇವರು ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಆ ಅವತಾರದಲ್ಲಿ ಭಗವಂತನ ಅನಂತ ರೂಪಗಳನ್ನು ಚಿಂತನೆಗೆ ತರ್ತಾರೆ. ಅಂದರೆ ಮಧ್ವರಾಗಿ ಇದ್ದಾರೆ, ಗುಣಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವ ಭಗವಂತನದ್ದು ಇಲ್ಲ. ರಾಮಾವತಾರದಲ್ಲಿ ಭಗವಂತ ಏನೇನು ಮಾಡಿದ ಆ ಗುಣಗಳನ್ನು ಚಿಂತನೆಗೆ ತಂದ್ರ ಅಲ್ಲ. ಮತ್ತೆ ಕೃಷ್ಣಾವತಾರದಲ್ಲಿ ಅಲ್ಲ. ಮತ್ತೆ ಏನು ನೀವು ಯಾವ ರೂಪಗಳು, ಕೂರ್ಮ, ನರಹರಿ, ನರಸಿಂಹ, ಯಾವ ರೂಪಗಳನ್ನು ತೆಗೆದುಕೊಂಡರೂ ಕೂಡ ಆ ಎಲ್ಲ ರೂಪಗಳಲ್ಲಿನ ಗುಣಚಿಂತನೆಯನ್ನ ಒಂದು ರೂಪದಲ್ಲಿ ಮಾಡ್ತಾರಂತೆ. ಮುಗೀತಾ? ಇನ್ನೊಂದು ಬಾಜುಕೊಂದು ರೂಪದ ನೋಡ್ರಿ, ಅದು ವಾಯುದೇವರು ಇನ್ನೊಂದು ರೂಪ. ಆ ರೂಪದಲ್ಲಿ ತಿರುಗಾ ಮತ್ತೆ ಅನಂತ ರೂಪಗಳ ಉಪಾಸನೆಯನ್ನು ಶುರು ಮಾಡ್ತಾರಂತೆ. ಏನಿದು? ಇದು ನೀವು ಚಿತ್ರ ಬರೆದ್ರೂ ಕಲ್ಪನೆ ಬರೋದಿಲ್ಲ, ನೆನಪಿಟ್ಟುಕೊಳ್ಳ್ರಿ. ಒಂದು ಕೆಲಸ ಮಾಡ್ರಿ, ಹನುಮ, ಭೀಮ, ಮಧ್ವ ಅಂತ 3 ಪ್ರತಿಮೆಗಳನ್ನು ನಿಲ್ಲಿಸಿಬಿಟ್ಟು ಅರ್ಥಾತ್ ಅವರ ಚಿತ್ರವನ್ನು ಬರೆದು ಈ ಹನುಮಂತನ ದೇವರ ಮುಂದೆ ಅನಂತ ಸಂಖ್ಯೆ, ಅದೇನು ನಂಬರ್ ಹಾಕಿ ಬರೋದಿಲ್ಲ, ನಾವು ಅನಂತ ಅಂತ ಬರಿಬೇಕಷ್ಟೇ ಹೆಸರು, ಅನಂತ ಅಂತ ಬರೆದು ಬಿಟ್ಟು ಆ ಅನಂತ ರೂಪಗಳಲ್ಲಿ ಅನಂತ ರೂಪಗಳ ಚಿಂತನೆ ಒಂದು, ಭೀಮಾವತಾರದಲ್ಲಿ ಅನಂತ ರೂಪ ಚಿಂತನೆ ಎರಡನೇದ್ದು, ಮಧ್ವಾವತಾರದಲ್ಲಿ ಅನಂತ ರೂಪ ಚಿಂತನೆ ಮೂರನೇದ್ದು. ರಾಯರ ವಾಕ್ಯ ನಂದಲ್ಲ. ತತ್ರ ತತ್ರ ಪೃಥಕ್ ಪೃಥಕ್, ಪ್ರತ್ಯೇಕ 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 ಅನಂತ ರೂಪೇಶು. ಸರಿ, ಅನಂತ ರೂಪಗಳು ಅಂತಾದ್ರೆ ಈಗ ಒಂದು ರೂಪದಲ್ಲಿ ಅನಂತ ವಿಚಾರ ಮಾಡಲಿಕ್ಕೆ ತರ ಆ ಅನಂತ ರೂಪಗಳಲ್ಲಿ ಒಂದು ರೂಪವನ್ನು ತೆಗೆದುಕೊಳ್ಳ್ರಿ. ಹನುಮದವತಾರದಲ್ಲಿ ಅನಂತ ರೂಪಗಳ ಚಿಂತನೆ ಮಾಡುತ್ತಿರುವಾಗ ಒಂದು ರೂಪವನ್ನು ಕೃಷ್ಣಾವತಾರ ತೆಗೆದುಕೊಳ್ಳ್ರಿ. ಅಲ್ವೇ ಆಚಾರ? ಹನುಮಂತನ ಕಾಲಕ್ಕೆ ಕೃಷ್ಣ ಎಲ್ಲ ಆಗಿದ್ದರಿ, ಇದ ನಮ್ಮ ಶಾಣೆ ತನ್ರಿ. ಹನುಮಂತನ ಕಾಲಕ್ಕೆ ಕೃಷ್ಣ ಎಲ್ಲಿದ್ದರಿ ಅಂತ ಕೇಳಿದ್ವಿ ಅಂದ್ರೆ ನಾವೆಷ್ಟು ದೂರಿದ್ದೀವಿ ದೇವರಿಂದ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ
ದೇವರ ರೂಪಗಳು ಆಯಾ ಕಾಲಕ್ಕೆ ಅಭಿವ್ಯಕ್ತ ಆಗುವುದೇ ಹೊರತಾಗಿ ಯಾವುದೂ ಇಲ್ಲೇ ಇದೆ. ಎಲ್ಲವೂ ಇದೆ, ಎಲ್ಲವೂ ಇದೆ. ಒಂದು ರೂಪದಲ್ಲಿ ಭಗವಂತನ ಒಂದು ರೂಪವನ್ನು ತೆಗೆದುಕೊಂಡ್ರೆ ಆ ರೂಪದಲ್ಲಿ ಎಲ್ಲ ಅನಂತ ರೂಪಗಳು ಇದ್ದೇ ಇವೆ, ಹೊಸದಾಗಿ ತೆಗೆದುಕೊಳ್ಳಬೇಕಾಗಿಲ್ಲ. ಜಾಂಬುವಂತ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಯಾರೋ ಕೃಷ್ಣ ನಮ್ಮ ಸಂಬಂಧ ಇಲ್ಲ ಅಂತ ಯುದ್ಧ ಮಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ರಾಮರೂಪವನ್ನು ಪ್ರಕಟ ಮಾಡ್ತಾನೆ. ಕೃಷ್ಣ ರೂಪದಲ್ಲಿ ರಾಮರೂಪ ಇಲ್ಲದೆ ಹೋಗಿದ್ದರೆ ಪ್ರಕಟ ಎಲ್ಲಿಂದ ಮಾಡ್ತಿದ್ದ ಆತ? ಪ್ರಕಟ ಎಲ್ಲಿಂದ ಮಾಡ್ತಿದ್ದ? ಹಾಗಾದ್ರೆ ಪ್ರಕಟ ಮಾಡಿದ್ದಾನೆ ಅಂದರೆ ಕೃಷ್ಣನಲ್ಲಿ ರಾಮನಿದ್ದಾನೋ ಇಲ್ವೋ? ಹಾಗೆ ಕೃಷ್ಣನಲ್ಲಿ ರಾಮನಿರಬೇಕಾದ್ರೆ ರಾಮನಲ್ಲಿ ಕೃಷ್ಣ ಯಾಕಿರಬಾರ್ದು? ಮತ್ತೆ ಇದ್ದೇ ಇರ್ತಾನೆ. ಹಾಗಾದರೆ ಹನುಮಂತ ದೇವರು ರಾಮರೂಪವನ್ನು ತೆಗೆದುಕೊಂಡು ಉಪಾಸನೆಗೆ ಕೂತರು. ಆ ರೂಪದಲ್ಲಿ ಏನೇನು ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಒಂದು ರೂಪದಲ್ಲಿ ಅನಂತ ರೂಪಗಳ ಚಿಂತನೆ ಶುರುವಾಯಿತು. ಒಂದು ರೂಪದಲ್ಲಿ ಅಂದ್ರೆ ಹನುಮಂತನಾಗಿ ಅನಂತ ರೂಪಗಳನ್ನು ಉಪಾಸನೆ ಮಾಡಲಿಕ್ಕೆ ಉಪಾಸನೆ ಮಾಡುವಾಗ ಒಂದು ರೂಪವನ್ನು ತೆಗೆದುಕೊಂಡ್ರು, ಆ ಒಂದು ರೂಪದಲ್ಲಿ ಅನಂತ ರೂಪಗಳ ಚಿಂತನೆ ಶುರುವಾಯಿತು. ಎರಡನೇ ರೂಪವನ್ನು ತೆಗೆದುಕೊಂಡ್ರು, ಅದರಲ್ಲಿ ಅನಂತ ರೂಪಗಳ ಚಿಂತನೆ ಶುರುವಾಯಿತು. ಇದು ಶಬ್ದ ಮಾತ್ರ ಅನಂತ ಅಂತ ಅರ್ಥ ಆಗ್ತದೆ, ಉಳಿದದ್ದು ಯಾವುದು ಅರ್ಥ ಆಗಂಗಿಲ್ಲ. ಇವತ್ತು ಪುರಾಣ ಮುಗಿದ ಮೇಲೆ ಕಪಿಲಾಚಾರ್ಯ ಏನು ಹೇಳಿದ್ರು ಅಂದ್ರೆ ಅನಂತ ಅಂತ ಇಷ್ಟು ಹೇಳಿ ಹೋಗ್ತೀರಷ್ಟೇ, ಕೆಲಸ ಚಾನ್ಸೇ ಇಲ್ಲ. ರಾಯರಂತ ನಿಮಗೆ ಯಾರಿಗೂ ಕಲ್ಪನೆ ಬರೋದಿಲ್ಲ ಅಂತ ಬರೆದಿದ್ದಾರೆ. ಇದು ದೇವತೆಗಳು ಮಾತ್ರ ಹೇಳಬೇಕಷ್ಟೇ. ಆಯ್ತಾ? ರೂಪಗಳಾದವು. ಇನ್ನು ಮುಂದಿನ ಒಂದು ಗೊತ್ತೇನು? ರೂಪ ಆದ ಮೇಲೆ ಗುಣ ಯಾರು ಹೇಳಬೇಕು? ಅಯ್ಯ ಮುಗಿತಂಗ ಕಥೆ. ಏನು? ಒಂದು ರೂಪದಲ್ಲಿ ಭಗವಂತನ ಗುಣಗಳ ಚಿಂತನೆ ಶುರುವಾಗಬೇಕೀಗ. ಒಂದು ರಾಮ ಅನ್ನುವ ರೂಪದಲ್ಲಿ ಅನಂತ ರೂಪಗಳವ ಅದರ ಪ್ರೋಗ್ರಾಮ್ ಬಿಟ್ಟಿಲ್ಲ. ಮತ್ತೆ ಅದರ ಜೊತೆಗೆ ಭಗವಂತನ ಗುಣಗಳ ಚಿಂತನೆ ಶುರು. ಎಷ್ಟು ಗುಣಗಳು? ಅನಂತ. ಇದು ಒಂದು ರೂಪದ್ದು, ಒಂದೊಳಗೆ ಅನಂತ ರೂಪ, ಒಂದು ರೂಪಕ್ಕೆ ಅನಂತ ಗುಣ, ಹಿಂಗ ಅನಂತ ಅನಂತ ಅನಂತ. ಹಿಂಗೆ ಎಷ್ಟೊಳಗ ಅಂತ ಕೇಳಿದ್ರೆ ಎಲ್ಲ ರೂಪಗಳಲ್ಲೂ ಹಿಂಗೇ ಮಾಡ್ತಾರ ವಾಯುದೇವರು ಅಂತ ರಾಯರು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ ನಮಗೆ. ಅನವ್ಯಾಖ್ಯಾನದಲ್ಲಿ ಶ್ರೀಮದ್ ನ್ಯಾಯಸುಧೆಯಲ್ಲಿ ಬಂದಿರುವಂತಹ ವಾಕ್ಯ ಅದು. ಅದಕ್ಕೆ ಗೊತ್ತಿರಲಿ ಎಂಬುದಕ್ಕಾಗಿ ಹೇಳ್ತಾ ಇದ್ದೇನೆ. ಅನಂತ ರೂಪಗಳಂತೂ ಗುಣಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಅದರ ಬಗ್ಗೆ ಒಂದು ಮಾತು ಏನಂತಾರೆ? ಪ್ರತ್ಯೇಕ. ಎಲ್ಲಿ ಗುಣಗಳನ್ನು ಎಲ್ಲಿಂದ ಚಿಂತನೆ ಮಾಡಬೇಕು ಅಂದರೆ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ. ಈ ಮೂರು ಅಂಶಗಳನ್ನು ನೀವು ತಿಳಿದುಕೊಂಡ್ರೆ ಇವತ್ತು ಸಾಕು, ಬೇಕಾದಷ್ಟಾಯಿತು. ಏನು? ವೇದೋಕ್ತವಾಗಿರುವಂತಹ ಗುಣಗಳನ್ನು ಚಿಂತನೆ ಮಾಡ್ತಾರೆ. ವೇದದಲ್ಲಿ ಬಂದಿರುವಂತಹ ಗುಣಗಳು ನಿಮಗೆ ಇವತ್ತೊಂದು ದೃಷ್ಟಾಂತ ಕೊಡ್ತೇನೆ. ವೇದದಲ್ಲಿ ಬಂದಿರುವಂತಹ ಗುಣಗಳು ಹೇಗಿರ್ತವೆ, ಬೇರೆ ಕಡೆಗೆ ಬಂದಿರುವಂತಹ ಭಗವಂತನ ಗುಣಗಳ ಚಿಂತನೆ ಹೇಗೆ ನಡೆದಿರ್ತದೆ ಎಂಬುದಕ್ಕೆ ಒಂದೇ ಒಂದು ದೃಷ್ಟಾಂತ ಹೇಳ್ತೇನೆ ಇವತ್ತು. ನೋಡ್ರಿ, ರಾಯರಂತಾರೆ ವಾಯುದೇವರು ಭಗವಂತನ ಗುಣಗಳಲ್ಲಿ, ಭಗವಂತನ ರೂಪಗಳಲ್ಲಿ ಗುಣಚಿಂತನೆಯನ್ನು ಮಾಡ್ತಿದ್ದಾರೆ. ಗುಣಚಿಂತನೆಯನ್ನು ಮಾಡುವಾಗ ಎಲ್ಲಿ ಹೇಳಿದ ಗುಣಗಳ ಚಿಂತನೆಯನ್ನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ವೇದೋಕ್ತ, ವೇದದಲ್ಲಿ ಹೇಳಿತ್ತು. ತದನುಕ್ತ, ವೇದದಲ್ಲೂ ಹೇಳದೇ ಇರುವಂತಹ ಗುಣಗಳನ್ನು ಭಾರತೋಕ್ತ, ಮಹಾಭಾರತದಲ್ಲಿ ಹೇಳಿದ ಗುಣಗಳ ಚಿಂತನೆಯನ್ನು ಮಾಡ್ತಿದ್ದಾರೆ. ಏನ್ರಿ ಆಚಾರ್ಯ, ವೇದದಲ್ಲೂ ಹೇಳದೇ ಇದ್ರೆ ಮಹಾಭಾರತ ಹೇಳಿರ್ತಾರೆ? ಹೌದು. ಮತ್ತೆ ಅಷ್ಟೇ ಅಲ್ಲ, ತದನುಕ್ತ, ಮಹಾಭಾರತದಲ್ಲೂ ಹೇಳದೇ ಇರುವಂತಹ ಗುಣಗಳು ಎಲ್ಲಿ ಬಂದಿವೆ? ಸಂಪ್ರದಾಯಾಗತ, ಸಂಪ್ರದಾಯದಲ್ಲಿ ಬಂದಿವೆ. ಇಷ್ಟೂ ಗುಣಗಳನ್ನು ವಾಯುದೇವರು ಏಕಕಾಲಕ್ಕೆ ಅನಂತ ರೂಪಗಳಲ್ಲಿ, ಒಂದೊಂದು ರೂಪದಲ್ಲಿ ಅನಂತ ಗುಣಗಳನ್ನು, ಆ ಗುಣಗಳಿಗೆ ಅನಂತ್ಯವನ್ನು ಚಿಂತನೆ ಮಾಡ್ತಾ ಕೂತಿರ್ತಾರೆ ಅಂತ ರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದ. ಅವರಿಗೆ ಏನು ಆನಂದ ಆಗ್ತಿರ್ತದೆ ಅಂತ ಒಂದು ಮಾತು ಹೇಳ್ತೀನಿ. ಜಗನ್ನಾಥದಾಸರು ಸುಮ್ಮನೆ ಒಂದು ಸಾಮಾನ್ಯ ಪದ್ಯ ಬರೆದಿದ್ದಾರೆ. ಅಂದರೆ ಈ ಪದ್ಯದ ಹಿನ್ನೆಲೆಯಲ್ಲಿ ವಾಯುದೇವರನ್ನು ಇಟ್ಕೊಂಡಿದ್ದಾರೆ ಅಂತ ನನಗೆ ಅವತ್ತೂ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು ಅಷ್ಟೇ. ಇದನ್ನು ಹೇಳುವಾಗಲೂ ಕಲ್ಪನೆ ಬಂದಿಲ್ಲ. ರಾಯರ ಈ ಮಾತನ್ನು ತಮ್ಮ ತಲೆಯಲ್ಲಿ ತಂದುಕೊಂಡು ಬುದ್ಧಿಸ್ತ ಮಾಡಿಕೊಂಡು ಜಗನ್ನಾಥದಾಸರು ಆಮೇಲೆ ಇದನ್ನು ವಾಯುದೇವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಪದ್ಯವನ್ನು ಬರೆದಿದ್ದಾರಂತೆ. ಕರ್ಮ ವಿಮೋಚನ ಸಂಧಿಯಲ್ಲಿ ಹೇಳುವಾಗ 26ನೇ ಪದ್ಯದಲ್ಲಿ ಹೇಳ್ತಾ ಇರುವಾಗ ಏನಂತಾರೆ? ಶ್ರುತಿ ಪುರಾಣ ಸಮೂಹದೊಳು, ಕರ್ಮ ವಿಮೋಚನ ಸಂಧಿಯ 26ನೇ ಪದ್ಯದಲ್ಲಿ ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿ ಪದಗಳೊಳು ನಿರ್ಜಿತ ನಗುಣ ರೂಪಗಳ ಹುಡುಕುತ ಪರಮಹರ್ಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಪರ್ಯಂದದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಏನ್ ಪದ್ಯ?
ಹೇಳಿ ಮಾಡಿಸಿದ ಪದ್ಯ ಜಗನ್ನಾಥದಾಸರದ್ದು. ಯಾರಿಗೆ? ವಾಯುದೇವರಿಗೆ. ಏನಂತಾರೆ? ಶ್ರುತಿ ಪುರಾಣ ಸಮೂಹದೊಳು ವೇದಗಳು ಪುರಾಣಗಳು ಇವುಗಳು ಒಂದೊಂದಲ್ಲ, ಅವುಗಳ ಗುಂಪಿನಲ್ಲಿ ಗುಣಗಳನ್ನು ಹುಡುಕಿ ಶುರು ಮಾಡ್ತಾರಂತೆ. ಭಗವಂತನ ಗುಣಗಳನ್ನು ಎಷ್ಟು ಹೇಳ್ಯಾರ ತೆಗಿರಿ 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 ಅಂತ ತಿಳ್ಕೊಂಡು ಹೇಳುತ್ತಾರಂತೆ. ತೃಪ್ತಿ ಆಯ್ತೇನು? ಸಾಲಂಗಿಲ್ಲ. ಮುಂದೇನು? ಭಾರತ ಪ್ರತಿಪತಿ ಪದಗಳೊಳು, ಮಹಾಭಾರತದ ಶ್ಲೋಕದಲ್ಲಿ ಅಲ್ಲ, ಮಹಾಭಾರತದ ವಾಕ್ಯದಲ್ಲಿ ಅಲ್ಲ, ಮಹಾಭಾರತದ ಪ್ರತಿ ಪದಗಳಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದಿರೆ, ಈ ಒಂದೊಂದು ಪದಗಳಲ್ಲೂ ಗುಣಗಳೇನಿವೆ ಅಂತ ಹುಡುಕ್ತಾರಂತೆ. ಯಾರು ಅವರೆಲ್ಲ? ಯಾರು ಮಾಡ್ಲಿಕ್ಕೆ ಸಾಧ್ಯದ? ಇದನ್ನೆಲ್ಲ ಹೇಳಿದ್ದು ವಾಯುದೇವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ದಾರೆ, ಉಳಿದವರು ಅಲ್ವೇ ಅಲ್ಲ. ಇದು ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿ ಪದಗಳೊಳು ನಿರ್ಜಿತ ನಗುಣ ರೂಪಗಳ ಹುಡುಕುತ್ತ ಪರಮಹರ್ಷದಲ್ಲಿ, ಹುಡುಕ್ತಾ ಇರುವಾಗ ಆನಂದದಿಂದ ಹುಡುಕ್ತಾರಂತೆ. ಕೆಲವರಿಗೆ ಬೇಸರ ಆಗಿಬಿಟ್ಟಿರ್ತದ್ರಿ. ಬೇಸರ ಆಗಿರ್ತದೆ ಅಂತ ಏನು ಹೇಳೋದು? ನನಗೆ ಆಗಿರ್ತದೆ, ಉಳಿದೋದು ಬಿಟ್ಬಿಟ್ರಿ. ಉಳಿದವ್ರಿಗೆ ಯಾಕೆ? ಮಂದಿಗೆ ಅನಬಾರ್ದ್ರಿ ಹಂಗೆಲ್ಲ, ಮಂದಿಗೆ ಅನಬಾರ್ದು ಹಂಗೆಲ್ಲ, ನಮ್ದ ನಾವು ಹೇಳ್ಕೊಂಡ್ಬಿಡ್ಬೇಕು ಅಲ್ರಿ. ಒಂದು ಬಾರಿ ಒಂದು ಪುಸ್ತಕವನ್ನು ತೆಗೆದು ಒಂದು ಗುಣಗಳನ್ನು ಭಗವಂತನದ್ದು ಹುಡುಕುವುದರೊಳಗಾಗಿ ತಲೆ ಬಿಸಿಯಾಗಿ ಸಾಕಾತಪ್ಪ ಅಂತ ಅನಿಸಿದರೆ, ವಾಯುದೇವರಂಥವರು, ಬ್ರಹ್ಮದೇವರು, ರುಜುಗಣಸ್ಥರು ಯಾರು ಬರ್ತಾರೋ ಅವರೆಲ್ಲರೂ ಪ್ರತಿ ಪದಗಳೊಳಗೆ, ಮಹಾಭಾರತದ ಪದಗಳೊಳಗೆ ಗುಣಗಳನ್ನು ಚಿಂತನೆ ಮಾಡ್ತಾರಂತೆ. ಒಂದು ಸರ್ತಿ ನಮ್ಮ ಮಧ್ವಾಚಾರ್ಯರು ಇದೇ ವಿಷ್ಣುಮಂಗಲ ದೇವಾಲಯದಲ್ಲಿ ಕೂತಿರುವಾಗ ಆ ಊರಿನಲ್ಲಿ ಎಲ್ಲ ವಿದ್ವಾಂಸರು ಬಂದ್ರಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಆ ವಿಷ್ಣುಮಂಗಲ ದೇವಾಲಯ ತ್ರಿವಿಕ್ರಮ ಪಂಡಿತಾಚಾರ್ಯ ಮನಿ ಆಜುಬಾಜುನ ಅವರಿ ಒಂದು 10 ಹೆಜ್ಜೆ ನಡ್ಕೊಂಡು ಹೋಗಿ ಬರ್ತದೆ. ಹತ್ತಿರದ ಭಾಳ ದೂರ ಇಲ್ಲ, ವಾಕ್ಯಬಲ್ ಡಿಸ್ಟೆನ್ಸ್ ಅಂತ ಇಟ್ಕೊಳ್ರಿ. ಅಲ್ಲಿ ಆಚಾರ್ಯರು ಬಂದಿರುವಾಗ ಜನರಿಗೇನು ಕುತೂಹಲ ಅಂದರೆ, ಶ್ರೀಮದಾಚಾರ್ಯರು ವೇದಗಳ ಬಗ್ಗೆ ಸಾಕಷ್ಟು ಪ್ರವಚನ ಮಾಡ್ತಾರೆ ಅಂತ ಆ ಕಾಲಕ್ಕೆ ಖ್ಯಾತಿ ಬಂದಿತ್ತು. ಪ್ರವಚನ ಅಂತ ನಮ್ಮ ಶಬ್ದ, ಅರ್ಥ ಅಂತ ಆ ಕಾಲದಲ್ಲಿ ವೇದ ಪ್ರವಚನಾಚಾರ್ಯ ಮಾಡ್ತಾರೆ ಅಂತ ಹೇಳಿ ಬಂದು ಪಂಡಿತರು ಸುಮ್ಮ ಕೊಡ್ಬೇಕಿಲ್ರಿ. ಆಚಾರ್ಯ ಏನು ಸ್ವಾಮಿ ನೀವೆಲ್ಲ ಒಂದು ವೇದ ಹೇಳ್ಬಿಡ್ರಿ, ಚೆಂದಾಗಿ ಒಂದು ವೇದ ಹೇಳ್ಬೋದು, ಕಿವಿಗೆ ಇಂಪಾಗ್ತದೆ ಕೇಳಲಿಕ್ಕೆ. ಕೇಳಿದ ಮೇಲೆ ಅದರ ಅರ್ಥ ಹೇಳ್ರಿ. ಶ್ರೀಮದಾಚಾರ್ಯರು ಆಯಿತು ನಾನು ಹೇಳ್ತೀನಿ ಬೇಡ ಅಂದಿಲ್ಲ. ವ್ಯೂಢರ ಜಲದ ಘೋಷ ಮನುಷ್ಯೋಚ್ಚಾರಣಂ ವ್ಯಧಿತಾರ್ಥಂ. ಆಚಾರ್ಯರ ಕಂಠದಿಂದ ವೇದಗಳು ಹೊರ ಬರ್ತಾ ಇದ್ರೆ ಕೂತವರೆಲ್ಲ ವೇದ ಸಾಗರದಲ್ಲಿ ಮುಳುಗಿ ತೇಲಿ ಹೇಳ್ತಾ ಇದ್ರಂತೆ. ಅಂತಹ ಕಂಠ. ಬೃಹಸ್ಪತ್ಯಾಚಾರ್ಯರು ಮೇಲೆ ನಿಂತ್ಕೊಂಡವರು ಕೈ ಜೋಡಿಸಿ ಹೇಳಿದ್ರಂತೆ, ಆ ಕಂಠ ಒಂಚೂರು ನಮಗೂ ಕೊಡ್ತೀರಾ ಅಂತ ಕೇಳಿದ್ರಂತೆ. ಅಷ್ಟು ಚೆಂದಾಗಿ ವೇದಗಳನ್ನು ಹೇಳಿದ್ರಂತೆ. ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಹೇಳಿದಾಗ ಅವರಂದ್ರು, ನಾ ಅರ್ಥ ಹೇಳ್ತೀನಿ, ನಂದೊಂದು ಕಂಡೀಷನ್. ಏನು? ನಾ ಹೇಳಿದ್ದೇನೆ ತಿರುಗಿ ನೀವು ಹೇಳಬೇಕು ಅಂತ ಹೇಳಿದ್ರಂತೆ. ನಾ ಹೇಳ್ತೀನಿ, ಹೇಳಿದ್ರೆ ಹೊರಗೆ ಒಳ್ಳೆ ಹೇಳ್ಬೇಕು ನೀವು ಅಂದ್ರಂತ. ಅವರಂದ್ರಂತ ಅದೊಂದು ಬಿಟ್ಟು ಉಳಿದದ್ದು ಹೇಳ್ರಿ, ಅದನ್ನು ಬಿಟ್ಟರೆ ನಾ ಹೇಳೋದೇ ಇಲ್ಲ ಅಂತ ಹೇಳಂತ. ಇಂತಹ ಸ್ಥಿತಿಯಲ್ಲಿ ಅಂತಾರೆ ಭಾರತ. ಆಗ ಹೇಳುವಾಗ ಆಚಾರ್ಯ ಪ್ರವಚನ ಮಾಡುವಾಗ ತ್ರರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ. ವೇದದ ಒಂದೊಂದು ವಾಕ್ಯಕ್ಕೂ 3 ಅರ್ಥಗಳಿವೆ. ಮಹಾಭಾರತದ ಒಂದೊಂದು ವಾಕ್ಯಕ್ಕೂ 10 ಅರ್ಥ ಇವೆ. ಈಗ ಲೆಕ್ಕ ಮಾಡಿಕೊಳ್ಳ್ರಿ. ಶ್ರೀಮದಾಚಾರ್ಯರು ಮಹಾಭಾರತದ ಒಂದು ವಾಕ್ಯ ಅಲ್ಲ, ಒಂದು ಪದವನ್ನು ತೆಗೆದುಕೊಂಡು ಭಗವಂತನ ಗುಣಗಳನ್ನು ಹುಡುಕ್ಲಿಕ್ಕೆ ಹೊರಟಿರುವಾಗ ಅವರೇ ಹೇಳಿದಂತೆ 10 ಗುಣಗಳಂತರೂ ಮಿನಿಮಮ್ ಆಗಿ ಕಾಣಿಸ್ಬೇಕು. ಎರಡನೇ ಸೆಂಟೆನ್ಸ್, ಎರಡನೇ ಶಬ್ದಕ್ಕೆ ಹೋಗಬೇಕಾದ್ರೆ ಮತ್ತೆ 10 ಕಾಣಿಸ್ಬೇಕು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ. ಹಿಂಗೆ ಒಂದೊಂದು ಪದಗಳನ್ನು ಹೇಳಿದಾಗ 10 ಕಾಣ್ತಾ ಇದ್ರೆ ನಮಗೆ ಉಪಲಬ್ಧವಾದ ಮಹಾಭಾರತ 1,00,000 ಶ್ಲೋಕಗಳಿಂದ ಕೂಡಿದ್ದು. 1,00,000 ಶ್ಲೋಕ ಗುಣಿಸು 10, ಅದರಲ್ಲಿ ಒಂದೊಂದು ಪದಗಳನ್ನು ಲೆಕ್ಕ ಹಾಕ್ತಾ ಬಂದರೆ ಪ್ರಾಯ ಇದು ನಮ್ಮ ಕೆಲಸ ಅಲ್ಲವೇ ಅಲ್ಲ. ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿಪತಿ ಪದಗಳೊಳು ನಿರ್ಜಿತನ ಗುಣರೂಪಗಳ ಹುಡುಕುತ ಪರಮಹರುಷದಲ್ಲಿ. ಹುಡುಕುವಾಗ ಭಾರಿ ಸಂತೋಷದಿಂದ ಹುಡುಕ್ತಾರಂತೆ. ಸಿಕ್ತೇನೋ ಅಂತಿರ್ತಾರೆ. ಒಂದೆರಡು ನಮಗೆ ಇತ್ತೀಚೆಗೆ ಏನಾಗ್ಯದ್ರಿ, ಮಜಾ ಹೇಳ್ತಿರ್ತೀನಿ, ಓದೋದು ಹೋಗೇ ಬಿಟ್ಟದ್ರಿ. ಮೊದಲಿಗೆಲ್ಲ ಓದೋ ಕಾಲಕ್ಕೆ ಒಂದು 100 ಪುಟದ ಕಾದಂಬರಿ, 500 ಪುಟದ ಕಾದಂಬರಿಗಳನ್ನು ಸ್ವಲ್ಪ ಸಂತೋಷದಿಂದ ಓದ್ತಿದ್ರು. ಯಾಕಂದರೆ TV ಇದ್ದಿದ್ದಿಲ್ಲ, ಈ ಹಾಳುಗಳು ಇದ್ದಿದ್ದಿಲ್ಲ ರೀ. ಅವಾಗ ಒಂಚೂರು ಓದೋದಿತ್ರಿ. ಈಗ ಇಷ್ಟು ಬಂದುಬಿಟ್ಟದ್ದು ಹೇಳ್ತೀನಿ. ಟಿವಿ ಎಲ್ಲ ಬಂದು ಪ್ರಾಣ ತಿನ್ಲಿಕ್ಕತ್ತದ. ನಿಮ್ಗೆ ಓದ್ಲಿಕ್ಕೆ ಪುಸ್ತಕ ಕೊಟ್ಟರೆ 2ನೇ ಪೇಜ್ ಓದೋದ್ರೊಳಗೆ ತಲೆಶೂಲಿ ಬಂದುಬಿಟ್ಟಿರ್ತದೆ. ತಲೆಶೂಲೇ ಬರ್ತದೆ. ನಿಮಗೇನಾರ 500 ಪುಟದ ಕಾದಂಬರಿಯನ್ನು ಕೊಟ್ಟರೆ
ಹುಟ್ಟಿದಾಗ ಕೊಡಬೇಕು, ಹೋದ ದಿವಸ ಅಥವಾ ಅದು 13ನೇ ದಿವಸಕ್ಕೆ ಅದ್ರ ಮಂತ್ರ ಚಾನ್ಸೇ ಇಲ್ಲ, ಓದ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ಓದೋರಿಗೆ ನಾನು ಅನ್ನೋದಿಲ್ಲ, ಸುಮ್ಮನೆ ತಪ್ಪು ತಿಳ್ಕೊಬೇಡ್ರಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿನಿ. ಯಾಕೆ ಅಂದರೆ ಓದು ಹೋಗ್ಬಿಡ್ತು, ಚಟನೆ ಹೋಗ್ಬಿಡ್ತು. ಕೂತುಕೊಂಡು ಒಂದು ಪಟ್ಟಿಗೆ ಒಂದೊಂದು 500-1000 ಪುಟಗಳ ಕಾದಂಬರಿಗಳಿಗೆ ಹೇಳಿರ್ತೀನ, ಗ್ರಂಥದ ಹೇಳಿಕತ್ತಿಲ್ಲ. ಕಾದಂಬರಿಗಳನ್ನು ಒಂದೇ ಪಟ್ಟಿಗೆ ಓದಿ ಮುಗಿಸುವಂತಹ ಸಾಮರ್ಥ್ಯ ಇತ್ತು. ಇವತ್ತು ಒಂದು ಪುಟ ಹಿಂಗೆ ಓದಿ ಹಿಂಗೆ ತಿರುಗಿಸೋ ಹೊತ್ತಿಗೆ ಶಬಾ ಅದು ಸಾಕು, ಇವತ್ತಿನ ಕೋಟ ಮುಗಿದದ ಇಟ್ಬಿಡ್ರಿ ಅಂತ ಇಟ್ಬಿಡ್ತಾರೆ. ಮುಗಿದು ಹೋದ ಕೆಲಸ ನಾಳೆಗಂತ ಮುಂದಿನ ಕೋಟ ನೀವು ನಾಳೆ ಹುಟ್ಟಬೇಕಲ್ಲ ಇವ ಮೊದಲೇ ಇದ್ದು. ಆದ್ದರಿಂದ ಹಂಗಲ್ಲ, ಅಷ್ಟರಲ್ಲಿ ಓದಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪರಮಹರ್ಷದಲ್ಲಿ ಅತ್ಯಂತ ಸಂತೋಷದಿಂದ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿಯಂದದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಪುಸ್ತಕ ಮುಚ್ಚೋ ಪ್ರಸಂಗನೇ ಇಲ್ಲ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಯಾಕಂದರೆ ಸಾರಸ್ವತ ಸಮುದ್ರ, ಆ ಗ್ರಂಥ ಸಾಗರದಲ್ಲಿ ಮುಳುಗಿ ಶಫರಿ ಅಂಗದಿ ಮೀನಿನಂತೆ ಅಲ್ಲೇ ತಿರುಗುತ್ತಾ ಇರ್ತಾರಂತೆ. ಹಿಂಗೆ ಹೋಗೋದು ಹಿಂಗೆ ಬರೋದು, ಹಿಂಗೆ ಹೋಗೋದು ಹಿಂಗೆ ಬರೋದು, ಈ ಗುಣ ಸಿಗ್ತಾ ಗುಣ ಸಿಗ್ತಾ ಗುಣ ಸಿಗ್ತಾ ಈ ಗುಣ ಸಿಗ್ತಾ ಅಂತ ತಿರುಗುತ್ತಾನೆ ಇರ್ತಾರಂತೆ. ಈ ವಾಕ್ಯವನ್ನು ಹೇಳಿದ್ದು ವಾಯುದೇವರ ಉದ್ದೇಶದಿಂದ. ಅದು ಯಾರ ಮಾತಿನ ಅನುಸಾರವಾಗಿ ಹೇಳಿದ್ದು? ರಾಯರ ಮಾತಿನ ಅನುಸಾರವಾಗಿ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ. ಇಷ್ಟಕ್ಕೆ ಸ್ವಲ್ಪ ವಿವರಣೆ ಕೊಟ್ಟೆವು ನಾವೀಗ. ಇದರ ಮುಂದಿನ ವಿವರಣೆ ತಿಳ್ಕೊಳ್ಳೋಂತ ಏನಂತಾರೆ? ವೇದೋಕ್ತವಾದ ಗುಣಗಳಿಂದ ಭಿನ್ನವಾಗಿ ಮಹಾಭಾರತ ಹೇಳಬಹುದೇ ಅನ್ನುವ ಪ್ರಶ್ನೆ. ಶ್ರೀಮದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ, ವೇದದಲ್ಲಿ ಹೇಳಿದ ಗುಣಗಳಿಗಿಂತಲೂ ಹೆಚ್ಚು ಗುಣಗಳು ಮಹಾಭಾರತದಲ್ಲಿ ಇದೆ. ಹೆಂಗೆ ಸಾಧ್ಯ ಆಚಾರ್ಯ? ವೇದ ಅಪೌರುಷೇಯವಾಗಿರುವಂಥ ಗ್ರಂಥ. ಸುಮ್ಮನೆ ಹೇಳಿರ್ತೀವಿ, ಒಂದು ಸ್ವಲ್ಪ ಗ್ರಂಥಗಳ ವಿವರಣೆ ಕೊಡೋಣ ಅಂತೆ. ವೇದ ಅಪೌರುಷೇಯವಾಗಿರುವಂಥ ಗ್ರಂಥ. ಅಪೌರುಷೇಯವಾದ ಗ್ರಂಥಕ್ಕಿಂತಲೂ ಮಹಾಭಾರತ ಪೌರುಷೇಯವಾದ ಗ್ರಂಥ. ಅದು ಅಧಿಕವಾಗಲಿಕ್ಕೆ ಹೇಗೆ ಸಾಧ್ಯ? ಯಥಾಕಥಂಚಿತ್ ಒಪ್ಪುಗೋಣಂತೆ, ಇದಕ್ಕಿಂತ ಇದು ಹೆಚ್ಚು ಒಪ್ಪುಗೋಣಂತ. ಆದರೆ ಏನು ಮುಂದೆ? ಮಹಾಭಾರತದಲ್ಲೂ ಹೇಳದೇ ಇರುವಂತಹದ್ದು ಸಂಪ್ರದಾಯದಲ್ಲಿ ಬಂದಿರುವಂತಹ ಗುಣಗಳನ್ನು ಚಿಂತನೆ ಮಾಡ್ತಾರೆ ಅಂದರೆ ಏನರ್ಥ? ಅದಕ್ಕೆ ವೇದಕ್ಕಿಂತಲೂ ಮಹಾಭಾರತ, ಮಹಾಭಾರತಕ್ಕಿಂತಲೂ ಸಂಪ್ರದಾಯ ಹೊಡೆದಾಯಿತೆ ಅಂತ ಕೇಳಿದರೆ ಹೌದು. ಶ್ರೀಮದಾಚಾರ್ಯ ಅಂತಾರೆ, ಒಂದು ಸರಳವಾದ ದೃಷ್ಟಿಕೋನದಿಂದ ಮೊದಲು ತಗೊಳ್ಳೋಣ ಅಂತ. ವೇದಕ್ಕೆ ಅಭಿಮಾನಿಗಳು ಯಾರು ಅಂತ ಮೊದಲು ತೆಗೆದುಕೊಳ್ಳ್ರಿ, ಮಹಾಭಾರತ ಬರೆದವರು ಯಾರು ಅಂತ ತೆಗೆದುಕೊಳ್ಳ್ರಿ, ಆಗ ಅರ್ಥ ಆಗ್ತದೆ. ಶ್ರುತಿ ತತಿಗಳಿಗೆ ಮಾನಿ ಯಾರವರು? ಲಕ್ಷ್ಮೀದೇವಿ. ಹಾಗಾದರೆ ವೇದಾಭಿಮಾನಿಗಳಾದವರು ಮಹಾಲಕ್ಷ್ಮಿಗಳಾದದ್ದರಿಂದ ಆ ಮಹಾಲಕ್ಷ್ಮೀ ದೇವಿಯರು ಭಗವಂತನ ಗುಣಗಳನ್ನು ಎಷ್ಟು ಹೇಳಬಲ್ಲರೋ ಅಷ್ಟು ಹೇಳಿ ಆಯಿತು ವೇದಗಳಲ್ಲಿ. ಅದಾದ ಮೇಲೆ ತದನುಕ್ತ ಆ ವೇದದಲ್ಲೂ ಹೇಳದೇ ಇರುವಂತಹ ಗುಣಗಳು ಮಹಾಭಾರತದಲ್ಲಿ ಇವೆ. ಅಂದರೆ ಮಹಾಭಾರತದಲ್ಲಿ ಹೆಂಗೆ ಬರಲಿಕ್ಕೆ ಸಾಧ್ಯ ಇದೆ ಅಂದರೆ, ಮಹಾಭಾರತ ಬರೆದವರು ಯಾರು ಅಂತ ಕೇಳಿದ್ರೆ ವೇದವ್ಯಾಸ ದೇವರು. ಅಂದರೆ ಆ ವೇದ ಪ್ರತಿಪಾದ್ಯನಾದ ಭಗವಂತ ಏನಿದ್ದಾನಲ್ಲ, ಆತ ಮಹಾಭಾರತವನ್ನು ಬರೆದಿದ್ದಾನೆ. ಹಾಗಾದರೆ ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಎಷ್ಟು ಗುಣಗಳನ್ನು ಹೇಳಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಹೇಳಿದ ಮೇಲೆ ಆ ಗುಣವುಳ್ಳ ನಾರಾಯಣ ವ್ಯಾಸರಾಗಿ ಬಂದು ಮಹಾಭಾರತವನ್ನು ಬರೆದಾಗ ಇನ್ನೂ ಹೆಚ್ಚಿನದನ್ನು ಹೇಳಲೇಬೇಕಲ್ಲ ಸಹಜವಾಗಿ. ಯಾಕೆಂದರೆ ತಮ್ಮ ಬುದ್ಧಿಸ್ಥವಾಗಿರುವಂತಹ ಗುಣಗಳು ವೇದದಲ್ಲೇ ಬರಬೇಕು. ಭಗವಂತನ ಬುದ್ಧಿಯಲ್ಲಿರುವಂತಹ ಗುಣಗಳಿವೆ. ಆ ಭಗವಂತನ ಬುದ್ಧಿಯಲ್ಲಿರುವಂತಹ ಎಲ್ಲ ಗುಣಗಳನ್ನು ಎಲ್ಲಿ ಹೇಳ್ತಾ ಹೊರಟಿದ್ದಾರೆ ಅಂದರೆ ಮಹಾಭಾರತದಲ್ಲಿ ಹೇಳ್ತಾ ಹೊರಟಿದ್ದಾರೆ. ಹಾಗಾಗಿ ವೇದೋಕ್ತ ತದನುಕ್ತ, ವೇದದಲ್ಲಿ ಹೇಳಿದ್ದು ವೇದದಲ್ಲಿ ಹೇಳದೇ ಇರುವ ಮಹಾಭಾರತದಲ್ಲಿ ಹೇಳಿದ್ದು. ಸರಿ ಆಯ್ತಾ? ಮಹಾಭಾರತದಲ್ಲಿ ಹೇಳಿದ್ದು ಅಂತ. ಅದರ ಮೇಲೆ ಮತ್ತೊಂದು ಪ್ರಶ್ನೆ, ತದನುಕ್ತ ಮಹಾಭಾರತದಲ್ಲೂ ಹೇಳದೇ ಇರುವುದಂತೆ. ಅಲ್ರಿ ಮತ್ತೆ ಈಗಿನ ಹೇಳಿದ್ರಿ ವೇದವ್ಯಾಸದೇವರು ಹೇಳಿದ್ದು ಅಂತ ತಿಳ್ಕೊಂಡು, ಹೌದು. ತದನುಕ್ತ ಅಂತ ಹೇಳಿದ ಮೇಲೆ ಸಂಪ್ರದಾಯಾಗತ, ಇದು ರಾಯರ ವಾಕ್ಯ ಅಲ್ಲ, ಪುರಾಣ ವಾಕ್ಯವನ್ನು ಶ್ರೀಮದಾಚಾರ್ಯ ಉಲ್ಲೇಖ ಮಾಡಿದ್ದನ್ನು ಟೀಕಾಕೃತ್ಪಾದರು ಹೇಳಿದ್ದನ್ನು ರಾಯರು ಹೇಳಿಕತ್ತ. ಅಂದಮೇಲೆ ಮೂಲತಃ ಇದೆ ಅಂತ ಅರ್ಥ. ಏನು? ಸಂಪ್ರದಾಯ. ಸಂಪ್ರದಾಯ ಅಂತನ್ನುವುದು ಒಂದು ಪ್ರಮಾಣ ಅಂತ ನಾವು ತಿಳ್ಕೊಂಡಿರ್ಬೇಕು ಮೊದಲನೇದು. ನಮ್ಮಲ್ಲಿ ಹಂಗೆ ಸಾಕಷ್ಟು ಬೇರೆ ಬೇರೆ ಸಂಪ್ರದಾಯ ಬರೀ ಅವೆಲ್ಲ ಸಂಪ್ರದಾಯ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಮತ್ತು ನಮ್ಮನೆ ಆ ಸಂಪ್ರದಾಯ ಅದ, ನಮ್ಮನೆ ಈ ಸಂಪ್ರದಾಯದ, ಆ ಸಂಪ್ರದಾಯ ಹೇಳಿಕತ್ತಿಲ್ಲ. ಭಗವಂತನ ಗುಣಗಳ ವಿಷಯದಲ್ಲಿ, ಈ ಪ್ರಮೇಯಗಳ ವಿಷಯದಲ್ಲಿ ಬಂದು ಸಂಪ್ರದಾಯದನ್ನು ಅಷ್ಟೇ ಹೇಳಿಕತ್ತೀನಿ. ಯಾರೋ ಒಬ್ಬ ಪಾಪ ಹೇಳಿ ಸಾಕಷ್ಟಲ್ಲಿ ಹೇಳಿನಿ ಮತ್ತು ಹೇಳಿರ್ತೀವಿ. ಶ್ರಾದ್ದ ಮಾಡ್ಲಿಕ್ಕತ್ತಿದ್ದಂತ. ಶ್ರಾದ್ದ ಮಾಡೋ ಕಾಲಕ್ಕೆ ಪಿಂಡಕ್ಕೆ ನಮಸ್ಕಾರ ಮಾಡೋ ಪ್ರಸಂಗ ಬಂತಂತ. ಸದಾ ಪಿಂಡ ನಮಸ್ಕೃತ್ಯ ನಮಸ್ಕಾರ ಮಾಡ್ರಿ ಅಂತ ಬಂತು. ನಮಸ್ಕಾರ ಮಾಡೋ ಕಾಲಕ್ಕೆ ಅವ ಧೋತ್ರ ಉಟ್ಕೊಂಡಿದ್ದಲ್ಲ, ಧೋತ್ರದ ಕಚ್ಚಿ ಬಿಚ್ಚಿದವ. ಕಚ್ಚಿ ಬಿಚ್ಚಿ ನಮಸ್ಕಾರ ಮಾಡಿದ. ಪುರೋಹಿತರಂದ್ರು, ಯಾಕೋ ಕಚ್ಚಿ ಯಾಕೆ ಬಿಚ್ಚಿದ? ನಮ್ಮನೆ ಸಂಪ್ರದಾಯ ಆಚಾರ ನಮಸ್ಕಾರ ಮಾಡೋ ಕಾಲಕ್ಕೆ ಕಚ್ಚಿ ಬಿಚ್ಚಿದ್ದು ಅಂತ ಹೇಳಿದ.
ಅವರು ಪುರೋಹಿತರಂದ್ರು ನಿಮ್ಮನೆ ಸಂಪ್ರದಾಯನ ಅಲ್ಲೋ ನಿಮ್ಮಪ್ಪ ಶ್ರಾದ್ದ ಮಾಡೋ ಕಾಲಕ್ಕೂ ನಾನು ಮಾಡಿಸ್ಲಿಕ್ಕತ್ತಿದ್ದೆ, ಈಗ ನೀ ಮಾಡೋ ಕಾಲಕ್ಕೂ ನಾನು ಮಾಡಿಸ್ತೀನಿ, ನಿಮ್ಮಪ್ಪ ಏನು ಮಾಡಿದ್ದಿಲ್ಲಲ್ಲ ಆಚಾರ ಶ್ರಾದ್ದ ಮಾಡೋ ಕಾಲಕ್ಕೆ ಲಕ್ಷ ಇರಬೇಕು, ಎಕಡೆ ನೋಡ್ತಿರ್ತಾನೆ ನನ್ನ ಕೇಳವ ಅವಂಗ ಜಮಿರ್ತಾವ ಅಂದ್ರೆ ಹೌದಾ ಏನು ನೋಡ್ತಾಳೆ ನೆನಪು ಮಾಡ್ಕೊಂಡ್ರಿ, ಏನು ನೆನಪು ಮಾಡ್ಕೊಂಡ್ರು ಅವರಪ್ಪ ಶ್ರಾದ್ದ ಮಾಡೋ ಕಾಲಕ್ಕೆ ಬರೋಬ್ಬರಿ ನಮಸ್ಕಾರ ಮಾಡೋ ಹೊತ್ತಿಗೆ ಕಚ್ಚಿ ಬಿಚ್ತಿತ್ರಿ. ಅದು ಕಚ್ಚಿ ಬಿಚ್ತಿತ್ತು ಅಂದ್ರೆ ಅವ ಸಣ್ಣ ಪಂಜ ಉಟ್ಕೊಂಡಿರ್ತಿದ್ದವ, ಎಷ್ಟು ಸಣ್ಣ ಉಟ್ಕೊಂಡಿರ್ತಿದ್ದ ಅಂತ ಗೊತ್ತಾತಿಲ್ಲೋ, ಹಿಂಗೆ ಅನ್ಕೊಳ್ಳಿ ಹಂಗೆ ಹೋಗುವಂತ ಪಂಜ ಉಟ್ಕೊಂಡಿರ್ತಿದ್ದ. ಅದನ್ನು ಈ ಮಗ ಏನು ತಿಳ್ಕೊಂಡ್ಬಿಟ್ಟಿದ್ದ ಅಂದ್ರೆ ನಮ್ಮ ಮನೆ ಸಂಪ್ರದಾಯ ಪಿಂಡಕ್ಕೆ ನಮಸ್ಕಾರ ಮಾಡೋ ಕಾಲಕ್ಕೆಲ್ಲ ಕಚ್ಚಿ ಬಿಚ್ಚಿ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಇದೆಲ್ಲ ಸಂಪ್ರದಾಯ ಎಲ್ಲ ಮತ್ತೆ ಸಂಪ್ರದಾಯ, ಈ ಸಂಪ್ರದಾಯ ತಿಳ್ಕೊಂಡ್ರೆ ಇದೆಲ್ಲ ಸಂಪ್ರದಾಯ ಎಲ್ಲ ಮತ್ತಿದು ಇದು ಮಹಾ ಅಸಂಪ್ರದಾಯ ಇದು. ಹಾಗೆ ಸಂಪ್ರದಾಯ ಏನು ಅಂತ ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಕಂಠತಃ ಅನುಕ್ತವಾದ ಅದು ಅದೇನಾಗಿರ್ತದೆ ಪುರಾಣಗಳಲ್ಲಿ ಚತುಹವ ಅಂತ ಬರೆದಿರ್ತಾರೆ. ಆ ಚತುಹವ ಅಂದಾಗ ಕೆಲವು ಗುಣಗಳು ಅವ್ರ ಕಂಠದಾಗ ಓದ್ಬಿಟ್ಟಿರ್ತಾವೆ, ಅವ್ರು ಹೇಳಿರಂಗಿಲ್ಲ. ಪುಸ್ತಕದಾಗ ಎಷ್ಟೋ ಗ್ರಂಥಗಳನ್ನು ಎಷ್ಟೋ ಗುಣಗಳನ್ನು ತಿಳಿಸಿರ್ತಾರೆ, ಇನ್ನು ಕೆಲವುಗಳು ಅಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾವೆ. ಅದು ಮುಗಿದ ಮೇಲೆ ಶಿಷ್ಯರು ಪಾಠಕ್ಕೆ ಕೂತಿರ್ತಾರೆ, ಪಾಠ ಕೇಳ್ತಾರೆ. ಈಗ ಉದಾಹರಣೆಗೆ ವೇದವ್ಯಾಸದೇವರು ಮಹಾಭಾರತ ಬರೆದ ಮೇಲೆ ಮತ್ತೆ ಮರುದಿವಸ ಪಾಠ ಹೇಳಕ್ಕೆ ಶುರು ಮಾಡಿದರು. ಯಾರು ಕೂತಿದ್ರು ಪಾಠಕ್ಕೆ? ಬ್ರಹ್ಮದೇವರು ವಾಯುದೇವರು ಪಾಠಕ್ಕೆ ಕೂತಿದ್ರು. ದಿವಸ ಹೋಗ್ಬೇಕಲ್ಲ ಬ್ರಹ್ಮದೇವರು ವಾಯುದೇವರು ಪಾಠಕ್ಕೆ. ನಮ್ಮಂಗೆ ವಾರಕ್ಕೊಮ್ಮೆ ಪಾಠಕ್ಕೆ ಹೋಗೋದು, 15 ದಿವಸಕ್ಕೊಮ್ಮೆ ಪಾಠಕ್ಕೆ ಹೋಗೋದು, ತಿಂಗಳಿಗೊಮ್ಮೆ ಹೋಗೋದು, ಸಂಡೇಕ್ಕೊಮ್ಮೆ ಪಾಠಕ್ಕೆ ಹೋಗೋದು ಅಂತ ಇರ್ತದೆ. ಆ ಸಂಡೇಕ್ಕೆ ಇವ್ರು ಬರೋ ಹೊತ್ತಿಗೆ ಆಚಾರ ಪಾಠ ಸೂಟಿ ಮಾಡಿರ್ತಾರೆ, ಬರ್ತಾರೆ. ಅಯ್ಯ ಸೂಟಿ ಮಾಡಿ ಆಚಾರ ಮತ್ತೆ ಕೇಳಿ ಹೊಳ್ಳೆ ಹೋಗ್ತಾರೆ, ಅಪ್ಲಿಕೇಶನ್ಗೆ ಹೋಗೋದಿಲ್ಲ, ಮತ್ತೆ ಮುಂದಿನ ಸಂಡೇನೇ ಅವನು ಅಂದ ಮೇಲೆ ಇದು ಹಂಗೆ ಪಾಠಕ್ಕೆ ನಿತ್ಯ ಪಾಠ ಓದಬೇಕು. ನಿತ್ಯ ಪಾಠ ಓದುವಾಗ ಅಲ್ಲಿ ಕೇಳಬೇಕಂತೆ. ಅಲ್ಲ, ಆ ಮಹಾಭಾರತದಲ್ಲಿ ಹೇಳುವಾಗ ಅದೊಂದೇನೋ ಉಳಿಸಿದ್ದೀರಲ್ಲ, ಯಾಕಂದ್ರೆ ಇವರು ಅರ್ಥ ಆಗ್ತದೆ, ಅದು ಚತು ಉಳಿಸಿದ್ದೀರಲ್ಲ, ಕೇಳು ಅಂತ ವೇದವ್ಯಾಸ ದೇವರು ತಮ್ಮ ಮುಖತಃ ಗುಣಗಳನ್ನು ಬ್ರಹ್ಮವಾಯುಗಳಿಗೆ ಹೇಳಬೇಕಂತೆ. ಆ ಗುಣಗಳನ್ನು ಅವರು ರುದ್ರಾದಿ ದೇವತೆಗಳಿಗೆ ಅವರು ತಮ್ಮದೊಳಗಿನವರಿಗೆ ಅವರ ತಮ್ಮದೊಳಗಿನವರಿಗೆ ಹೇಳಿಕೋತು ಬಂದದ್ದು ಸಂಪ್ರದಾಯಾಗತ. ಇದು ಸಂಪ್ರದಾಯಾಗತವಾದದ್ದು. ಹಾಗಾದರೆ ರಾಯರಂತಾರೆ ವಾಯುದೇವರು ಒಂದು ರೂಪದಲ್ಲಿ ಭಗವಂತನ ಅನಂತ ರೂಪಗಳ ಚಿಂತನೆಯನ್ನು ಮಾಡುವಾಗ ಒಂದು ರೂಪದಲ್ಲಿ ಅನಂತ ಗುಣಗಳ ಚಿಂತನೆ ಮಾಡ್ತಿದ್ರೆ ಎಂಥ ಗುಣಗಳನ್ನು ಚಿಂತನೆ ಮಾಡಬೇಕು? ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಇಂತಹ ಗುಣಗಳ ಚಿಂತನೆಯನ್ನು ಮಾಡ್ತಾ ಇದ್ರಂತೆ. ಅದಕ್ಕೊಂದು ದೃಷ್ಟಾಂತ ಹೇಳ್ತೀನಿ. ಭಗವಂತನ ಜ್ಞಾನವೆಂಬ ಗುಣದ ಬಗ್ಗೆ ಇವತ್ತು ಮಾತಾಡವನಿದ್ದೀನಿ, ಆ ಗುಣದ ಬಗ್ಗೆ ಹೇಳ್ತೀನಿ. ಅಂದರೆ ಇಲ್ಲಿ ಹೇಳದೆ ಇದ್ದದ್ದು ಅಲ್ಲೇನು ಬಂತು, ಅಲ್ಲಿ ಹೇಳದೆ ಇದ್ದದ್ದು ಮುಂದೇನು ಬಂತು, ವೇದದಲ್ಲಿ ಹೇಳದೆ ಇದ್ದದ್ದು ಮಹಾಭಾರತದಲ್ಲಿ ಏನು ಬಂತು, ಮಹಾಭಾರತದಲ್ಲಿ ಹೇಳಿದ ಭಾಗವತದಲ್ಲಿ ಏನು ಬಂತು ಎಂಬುದನ್ನು ತೋರಿಸ್ಕೊಡ್ತೇನೆ. ಆವಾಗ ನಿಮಗೊಂದು ಐಡಿಯಾ ಬರ್ತದೆ. ಹಾಗಾದ್ರೆ ಇಲ್ಲಿ ಹೇಳದೆ ಇದ್ದದ್ದು ಬೇರೆ ಕಡೆಗೆ ಹೇಳಿರಬಹುದು ಅಂತ ಒಂದು ಐಡಿಯಾ ಬರ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸರಿ, ಮುಂದೆ ಸಂಪ್ರದಾಯಗತ ಎಂಥ ಗುಣಗಳು, ಈಗ ಹೆಂಗೆ ಉಪಾಸನೆ ಮಾಡ್ತಾರಂತ ಅದು ಎಂಥ ಗುಣಗಳನ್ನು ಉಪಾಸನೆ ಮಾಡ್ತಾರ ಅಂತ ಮುಂದಿನ ವಾಕ್ಯ ನೋಡ್ರಿ ಏನಂತಾರೆ. ಶ್ವೇತರ ಸ್ವಾಭಿನ್ನತೆಯ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಮೊದಲನೇ ಅಂಶ. ಅದಕ್ಕೆ ಆ ಗುಣಗಳು ಹೆಂಗವ? ಶ್ವೇತರ ಸ್ವಾಭಿನ್ನತೆಯ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಒಂದನೇ ಪಾಯಿಂಟ್. ಎರಡನೇದ್ದು ಪೃಥಕ್ ವ್ಯವಹಾರ ವಿಷಯ, ಅದರಿಂದ ಇದು ಸೇರಿಕೊಂಡದ್ದು ಕೂಡಿಸಿಕೊಂಡು ಒಂದು ವ್ಯವಸ್ಥೆ. ಸರ್ವ ಸಾಮರ್ಥ್ಯೋಪೇತ, ದೇವರ ಒಂದು ಗುಣ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತನ ಒಂದು ಗುಣ ಎಲ್ಲ ಸಾಮರ್ಥ್ಯ ಹೊಂದಿದೆ ಇದರ ಅರ್ಥ ಏನು ಅಂತಂದರೆ, ಭಗವಂತನಲ್ಲಿ ರೂಪ ಅಂತ ಒಂದು ಗುಣ ಇದೆ. ಈ ಭಗವಂತನಲ್ಲಿರುವಂಥ ಸೌಂದರ್ಯವೆಂಬ ಗುಣ ಇನ್ನುಳಿದ ಅನಂತ ಗುಣಗಳೇನಿವೆಯಲ್ಲ ಆ ಎಲ್ಲ ಗುಣಗಳ ಸಾಮರ್ಥ್ಯವನ್ನು ಇದು ಒಂದೇ ಗುಣ ಹೊಂದಿದೆಯಂತೆ. ಇದು ಒಂದು ಗುಣ ಆ ಅನಂತ ಗುಣದ ಕೆಲಸವನ್ನು ಲೀಲಾಜಾಲವಾಗಿ ಮಾಡಿ ಮುಗಿಸ್ತದೆ. ಏನು ಸಮಸ್ಯೆನೇ ಇಲ್ಲ. ಸರ್ವ ಸಾಮರ್ಥ್ಯೋಪೇತ. ಹೌದು, ಈ ರೂಪ ಆದ ಮೇಲೆ ರಸ ಅಂತ ಒಂದು ಭಗವಂತನಲ್ಲಿ ಗುಣ ಅದಲ್ಲ, ಹೌದು, ಅದು ಸರ್ವ ಸಾಮರ್ಥ್ಯೋಪೇತ. ಈ ರಸವೆಂಬ ಗುಣ ಭಗವಂತನಲ್ಲಿ ಇದ್ದದ್ದು ರೂಪ ಮಾಡಬಹುದಾದ ಕೆಲಸವನ್ನು ಮಾಡ್ತದಂತೆ, ಜ್ಞಾನ ಮಾಡಬಹುದಾದ ಕೆಲಸವನ್ನು ಮಾಡ್ತದಂತೆ. ಹಾಗಾದರೆ ನೀವು ಭಗವಂತನ ಒಂದೊಂದು ಗುಣಗಳನ್ನು ತೆಗೆದಾಗಲೂ ಸರ್ವ ಸಾಮರ್ಥ್ಯೋಪೇತ, ಎಲ್ಲ ಸಾಮರ್ಥ್ಯಗಳಿಂದ ಕೂಡಿದ್ದಾಗಿದೆ. ಈ ಒಂದು ದೃಷ್ಟಾಂತ ಹೇಳ್ತೀನಿ, ಲಘು ಅರ್ಥ ಆಗ್ತದೆ. ಕೈಯಾಗಿ ಮೊಬೈಲ್ ಅದು ನೋಡ್ರಿ, ಇದು ಸರ್ವ ಸಾಮರ್ಥ್ಯೋಪೇತ. ಲಘು ಅರ್ಥ, ಸರ್ವ ಸಾಮರ್ಥ್ಯೋಪೇತ ಲಘು ಅರ್ಥ ಏನು? ಬ್ಯಾಸರ ಅಂತ ಇಟ್ಕೊಳ್ರಿ, ಸಿನಿಮಾ ತೋರಿಸ್ತೀವಿ, ಬ್ಯಾಸರ ಆಗ್ತಿರ್ತದ್ರಿ. ಯಾಕಂದ್ರೆ ಸಿನಿಮಾ ನೋಡಿ ಬ್ಯಾಸರ ಆಗ್ತಿರ್ತದೆ. ಅಂದ್ರೆ ಸುಮ್ಮನೆ ಬ್ಯಾಸರ ಆಗಿದ್ರೆ ಸಿನಿಮಾ ನೋಡ್ತೀವಿ ಅಂತೆಲ್ಲ, ಕೆಲವರೆಲ್ಲ ನೋಡಿ ಬ್ಯಾಸರ ಆಗಿ ಮತ್ತೆ ನೋಡ್ಲಿಕ್ಕೆ ಕೂತಿರ್ತಾರೆ. ಉದ್ದೇಶ, ಧ್ಯೇಯೋದ್ದೇಶ ಬ್ಯಾಸರ ಆಗ್ತದೆ.
ಎಲ್ಲೋ ಹೋಗಿದ್ರಿ, ಅದೇನೋ ಸ್ವಾಮಿಗಳು ಪೂಜಾ ಮಾಡ್ಲಿಕ್ಕತ್ತಿದ್ರು, ಯಾರಿಗೋ ತೋರಿಸ್ಬೇಕಾಗಿತ್ತು, ವಿಡಿಯೋ ಕಾಲ್ ಮಾಡಿದ್ರಿ, ಆಯ್ತಾ? ಎರಡನೇ ಕೆಲಸ ಆಯ್ತು, ಸರ್ವಸಾಮರ್ಥ್ಯೋಪೇತ. ಮೂರನೇದು ಫೋಟೋ ತೆಗೆದು ಕಳಿಸಿದ್ರಿ. ನಾ ಫೋಟೋ ತೆಗೆದು ನಾ ಅಲ್ಲಿ ಇದ್ದೀನಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಫೇಸ್ಬುಕ್ನಾಗ ಅಪ್ಲೋಡ್ ಮಾಡಿದ್ರಿ, ಸರ್ವಸಾಮರ್ಥ್ಯೋಪೇತ. ಕ್ಯಾಮ್ರಾ ಜೊತೆಗೆ ಆಗ ಮಾತಾಡ್ಲಿಕ್ಕತ್ತಿರ್ತಾರೆ ಕೆಲವು. ದೇವ್ರ ಪೂಜಾ ಭಕ್ತಿ ಇರುತ್ತೆ, ಸ್ವಾಮಿಗಳು ಮಾಡ್ತಿರ್ತಾರೆ ಫೋನ್ಯಾಗ, ನೋಡು ಸ್ವಾಮಿಗಳು ಎಷ್ಟು ಚಂದ ಪೂಜಾ ಮಾಡ್ಲಿಕ್ಕತ್ತಾರೆ ಗೊತ್ತೇನು ಅಂತ ಸ್ವಾಮಿಗಳಿಗೆ ಕೇಳಿಸುವಷ್ಟು ಚಂದ ಮಾತಾಡ್ತಿರ್ತಾರೆ ಇವರು. ಆತಿಲ್ಲ, ಮಾತಾಡ್ಲಿಕ್ಕೆ ಬಂತಿಲ್ಲ. ದೂರ ಸಂಪರ್ಕ, ದೂರದರ್ಶನ, ಏನಂತೀರಿ ಎಲ್ಲವೂ ಒಂದರಲ್ಲಿ ಸಮಾವೇಶ ಆಗಿದೆ. ಹೌದಾ? ರೇಡಿಯೋ ಹೌದು, ಟಿವಿ ಹೌದು, ಸಿನಿಮಾ ನಾಟಕ ಹೌದು. ಇತ್ತೀಚೆಗೆ ಹೊಸದಾಗೆಲ್ಲ ಬಂದಾವ. ಏನು ಬಂದಾವ? ನಿಮಗೆ ಶುಗರ್ ಎಷ್ಟದ, ಬಿ ಪಿ ಎಷ್ಟದ ಅದನ್ನು ತೋರಿಸ್ತದೆ. ನೀವೆಷ್ಟು ವಾಕಿಂಗ್ ಮಾಡ್ರಿ ಅದನ್ನು ತೋರಿಸ್ತದೆ. ನಿಮ್ಮ ರೊಕ್ಕಕ್ಕೆ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲೇ ತೋರಿಸ್ತದೆ. ಎಷ್ಟು ಹೋತು ಎಷ್ಟು ಬಂತು ಅಂತ ತಿಳ್ಕೊಂಡು ಟಿಕೆಟ್ ಅಲ್ಲೇ, ಫ್ಲೈಟ್ ಒಳಗೆ ಹತ್ತೋದು ಅಲ್ಲೇ, ನಿಮಗೆ ಏನು ಬೇಕು ಎಲ್ಲವೂ ಅಲ್ಲೇ ಇದೆ ಅಲ್ಲ. ಹೌದೋ ಇಲ್ಲ ಹೇಳೋಣ ಅಂತ ಬೈಬೇಕಾಗಿತ್ತು ಯಾರಿಗೂ, ಅದರಲ್ಲೇ ಬೈದು ಕಳಿಸ್ಬೋದು. ಸರ್ವ ಸಾಮರ್ಥ್ಯೋಪೇತ ಅಂಬೋದು ಇದಕ್ಕಿಂತ ಚಲೋ ದೃಷ್ಟಾಂತ ಇಲ್ಲ. ಪ್ರಾಯಶಃ ದೇವರು ತನ್ನ ಗುಣಗಳನ್ನು ಸರ್ವ ಸಾಮರ್ಥ್ಯೋಪೇತವಾದದ್ದನ್ನು ತಿಳಿಸ್ಲಿಕ್ಕೇನೋ ಎನ್ನುವಂತೆ ಮೊಬೈಲನ್ನು ಸೃಷ್ಟಿ ಮಾಡಿರೋ ಇಲ್ಲೇ ಇದ್ರೆ ಈ ಸೃಷ್ಟಿ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ನೀವು ಮಾತಾಡ್ತಿರ್ತೀರಿ, ಅದನ್ನು ರಿಕಾರ್ಡ್ ಮಾಡಿ ಆಮೇಲೆ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಬರೋ ವ್ಯವಸ್ಥೆ. ಅಲ್ಲೇ ರಿಕಾರ್ಡ್ ಮಾಡೋದ್ರೆ ಅದನ್ನು ಅಲ್ಲೇ ಹೋಗಿ ವಿಡಿಯೋ ಮಾಡಿ ಆಮೇಲೆ ಅದನ್ನು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ವ್ಯವಸ್ಥೆ ಮಾಡ್ಬೋದು. ಆಮೇಲೆ ಏನಾರ ಸಾಮಾನು ತರಿಸ್ಬೇಕಾಗಿತ್ತು ಅಲ್ಲೇ ತರಿಸ್ಲಿಕ್ಕೆ ಬರ್ತದೆ. ಕೂತತ್ರ ಊಟಕ್ಕೆ ತರಿಸ್ತದೆ, ಕೂತತ್ರ ಇಲ್ಲ. ಇನ್ನೇನು ನಾವು ಹೋಗೋ ಅವಸರ ಇತ್ತು ಅಂದರೆ, ಮೇಲೆ ಹೋಗೋ ಅವಸರ ಇದ್ದರೆ ಅದೊಂದು ಅಪ್ಲಿಕೇಶನ್ ಒತ್ತಿಟ್ಟು ಹೋಗ್ಬಿಟ್ರೆ ಅವನ್ ಕರ್ಕೊಂಡು ಹೋಗಿ ಹೊರಗೆ ಯಾವುದು ಇಲ್ಲ. ಸರ್ವ ಸಾಮರ್ಥ್ಯೋಪೇತವಾದ ಅತ್ಯಂತ ನೀಚಾತಿ ನೀಚ ದೃಷ್ಟಾಂತ ಕೊಟ್ಟಿದ್ದೆ, ನೆನಪಿಟ್ಟುಕೊಡ್ರಿ. ನೀಚಾತಿ ನೀಚ ದೃಷ್ಟಾಂತ ಸರ್ವತ್ರ ತಿಳಿಬೇಡ್ರಿ, ಸುಮ್ಮನೆ ಸರ್ವ ಸಾಮರ್ಥ್ಯೋಪೇತ ಅಂತ ತಿಳಿಲಿ ಎಂಬುದಕ್ಕೆ ಕೊಟ್ಟಿದ್ದದು. ಅದಕ್ಕೆ ರಾಯರಂತಾರೆ ಭಗವಂತನ ಒಂದೊಂದು ಗುಣಗಳು ಸರ್ವ ಸಾಮರ್ಥ್ಯೋಪೇತ. ಸರ್ವ ಸಾಮರ್ಥ್ಯೋಪೇತ ಅಂದ್ರೆ ಏನ್ರಿ? ಯಾವ ಕೆಲಸವನ್ನಾದರೂ ಮಾಡ್ಲಿಕ್ಕೆ ಬರ್ತದೆ. ದೇವರಲ್ಲಿದ್ದ ಆನಂದವೆಂಬ ಗುಣ ಅದ. ಹಿಂಗಿಟ್ಕೊಡ್ರಿ, ಆಜು ಬಾಜು ಯಾವ ಗುಣ ಇಲ್ಲ ಇಲ್ಲ ಅಂತ ಇಟ್ಕೊಡ್ರಿ, ತಿಳಿಲಿಕ್ಕೆ ಇಲ್ಲ. ಆ ಆನಂದವೆಂಬ ಒಂದು ಗುಣ ಅದಲ್ಲ. ಈಗ ಅಕಸ್ಮಾತ್ ದೇವರು ಒಂದು ಪದಾರ್ಥವನ್ನು ನೋಡಿದ, ಅವನಿಗೆ ಜ್ಞಾನ ಆಗ್ತದೋ ಇಲ್ಲವೋ ಅಂದ್ರೆ ಆಗ್ತದಲ್ರಿ, ಅವನಲ್ಲಿ ಜ್ಞಾನ ಎಂಬ ಗುಣ ಇಲ್ಲಲ್ಲ ಅಂದ್ರೆ ಬೇಕಾಗಿಲ್ಲ. ಆನಂದವೆಂಬ ಗುಣ ಇದ್ದದ್ರಿಂದ ತಿಳಿಲಿಕ್ಕೆ ಹೇಳಿಗತ್ತಿನ ಇವೆಲ್ಲ ತಿಳ್ಕೊಳ್ಳೋ ಪೂರ್ತೇಕ. ಆನಂದವೆಂಬ ಗುಣ ಇದ್ದದ್ರಿಂದ ಅದು ಜ್ಞಾನದ ಕೆಲಸವನ್ನ ಮಾಡಿಬಿಡ್ತು, ಏನು ಪ್ರಶ್ನೆ ಇಲ್ಲ. ಏನೋ ಒಂದು ಸಾಮಾನು ಎತ್ತಬೇಕಾಗಿದೆ, ದೇವರಿಗೆ ಒಂದು ಎತ್ತಿದ್ದಾನೆ ಅಂತ ಇಟ್ಕೊಂಡ್ರಿ, ಎತ್ತೋ ಕಾಲಕ್ಕೆ ಅವನಲ್ಲಿ ಬಲವೆಂಬ ಗುಣ ಇಲ್ಲ. ಈ ಸದ್ಯಕ್ಕೆ ನಾವು ತಿಳ್ಕೊಳ್ಳುವಾಗ ಆನಂದವೆಂಬ ಗುಣ ಅದ, ಆಯಿತು ಸಾಕು. ಆ ಆನಂದವೆಂಬ ಗುಣವೇ ಭಗವಂತನ ಬಲ ಕಾರ್ಯವನ್ನ ಮಾಡಿ ಮುಗಿಸ್ಬಿಡ್ತದೆ. ಅದಕ್ಕೆ ಸರ್ವ ಸಾಮರ್ಥ್ಯೋಪೇತ ಅಂತ ಕರೆದಂತು, ಬೇರೆ ಏನು ಕರೆದಿಲ್ಲ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರ ಸ್ವಾಭಿನ್ನತೆಯ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ. ಸರ್ವ ಸಾಮರ್ಥ್ಯೋಪೇತ ಮುಂದಿನ ಪದ ಮೊದಲು ಹೇಳಿದ್ದೀನಿ, ಈಗ ಹಿಂದಿನ ಪದವನ್ನು ತಗೊಳ್ಳಂತ. ಏನು ಅಂತ ಕೇಳಿದ್ರೆ ಶ್ವೇತರ ಸ್ವಾಭಿನ್ನತೆಯ ಅಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ. ಒಂದು 10 ನಿಮಿಷ ಇಲ್ಲೇ ನಿಂತ್ಕೊಂಡ್ಬಿಡೋಣಂತ, ಆಮೇಲೆ ಮುಂದೆ ಹೋಗೋಣಂತ. ಭಗವಂತನಲ್ಲಿರುವಂಥ ಗುಣಗಳ ಸಮಸ್ಯೆ ಏನಿದೆ ಅಂದರೆ, ಈಗ ನನ್ನಲ್ಲಿ ಗುಣಗಳಿವೆ ಅಂತ ಹೇಳಿದಾಗ ಸುಲಭವಾಗಿ ನಿಮ್ಗೆ ಅರ್ಥ ಆಗ್ತದೆ. ನನ್ನಲ್ಲಿ ಜ್ಞಾನ ಇದೆ ಅಂತಂದರೆ ನನಗೂ ಜ್ಞಾನಕ್ಕೂ ಭೇದ ಇದೆ. ಶಾಸ್ತ್ರೀಯವಾದ ವಿಷಯದ ಅದೇ ಶಬ್ದಗಳಿಂದ ಹೇಳ್ತೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಭೇದ ಅಂದರೆ ವಿಲಕ್ಷಣ, ಭಿನ್ನ, ಇದು ಬೇರೆ ಅದು ಬೇರೆ ಅಂತ ಅಷ್ಟು ಅರ್ಥ ಆಗ್ತದೆ, ಏನು ಸಮಸ್ಯೆ ಇಲ್ಲ ಶಬ್ದಗಳು ಹೇಳಿದಾಗ. ಈಗ ನನ್ನಲ್ಲಿ ಧನವಿದೆ ಅಂತ ಹೇಳಿದಾಗ ನನಗೂ ದುಡ್ಡಿಗೂ ನನಗೂ ಐಶ್ವರ್ಯಕ್ಕೂ ಭೇದ ಇದೆ ಅಂತ ಸ್ಪಷ್ಟ ಗೊತ್ತಾಗ್ತದೆ. ಹೌದಾ? ನನ್ನ ಮಗ ಭೇದ, ನನ್ನ ಪುಸ್ತಕ ಭೇದ, ಸರಿ ಹೋತಾ? ಹಾಗಾದರೆ ಇದಕ್ಕೇನು ಕರಿಬೇಕು ಅಂದರೆ ಭೇದ ಅಂತ ಕರೀತಾರೆ. ಭಗವಂತನಲ್ಲಿ ಗುಣಗಳಿವೆ ಅಂದಾಗ ಭಗವಂತನಿಗೂ ಗುಣಗಳಿಗೂ ಏನು ಕೇಳಿಸಿತು? ನಮಗೆ ಮಧ್ಯದಲ್ಲಿ ಭೇದ ಕೇಳಿಸಿತು. ಯಾಕಂದರೆ ನನ್ನಲ್ಲಿ ದುಡ್ಡಿದೆ ಅಂತನ್ನುವಾಗ ನನಗೂ ದುಡ್ಡಿಗೂ ಮಧ್ಯದಲ್ಲಿ ಭೇದ ಇದ್ದದ್ದರಿಂದಲೇ ಈ ಶಬ್ದವನ್ನು ಆಡಲಿಕ್ಕೆ ಬರ್ತದೆ, ವ್ಯವಹಾರ ಮಾಡಲಿಕ್ಕೆ ಬರ್ತದೆ. ಹಿಂಗೆ ಯಾವಾಗ ವ್ಯವಹಾರ ಮಾಡ್ತೀವಿ? ನನ್ನ ಮಗ ನಾನು ಇಬ್ಬರೂ ಭಿನ್ನ ಭಿನ್ನರಿದ್ದಾಗ ನನ್ನ ಮಗ ಅಂತ ಹೇಳಬಹುದು, ದೇವರ ಗುಣ ಅನ್ನಬಹುದು. ನನ್ನ ಮಗ ನಾನೇ ಅಂತ ಅಲ್ಲಿ ಬರ್ತೇನೆ ಹೇಳೋಣ ಅಂತ
ಬರುವುದಿಲ್ಲ. ನಾನೇ ನನ್ನ ಮಗ ಅನ್ಲಿಕ್ಕೆ ಬರೋದು ಯಾಕೆ ಬರುವುದಿಲ್ಲ ಅಂದರೆ ನಾನು ನನ್ನ ಮಗ ಅಭಿನ್ನರಲ್ಲ, ಭಿನ್ನರು. ಹಾಗಿದ್ರೆ ಎಲ್ಲಿ ಈ ತರಹದ ಪ್ರಯೋಗ ಮಾಡ್ತೀವಿ ಅಂದರೆ ಆ ಎರಡು ವಸ್ತುಗಳ ಮಧ್ಯದಲ್ಲಿ ಭೇದವಿದ್ದಾಗ ಮಾತ್ರ ಮಾಡ್ತೀವಿ. ಎರಡನೇ ಇನ್ನೊಂದು ಸಮಸ್ಯೆ ಏನು ಗೊತ್ತೇ, ದೇವರ ವಿಷಯದಲ್ಲಿ ದೇವರಲ್ಲಿ ಗುಣ ಇದೆ ಅಂತ ಹೆಂಗಿದೆಯೋ ಹಂಗ ದೇವರೇ ಗುಣ. ದೊಡ್ಡ ಸಮಸ್ಯೆ. ದೇವರೇ ಗುಣ, ಬೇರೆ ಇಲ್ಲೇ ಇಲ್ಲ. ದೇವರು ಗುಣ ಅಂತ ಪ್ರತ್ಯೇಕ ಮಾಡಿ ತೋರಿಸಿ ಬರೋದಿಲ್ಲ. ಯಾರೋ ನವರಾತ್ರಿ ಒಳಗೆ ಗೊಂಬೆ ಕೂಡಿಸಿದಾಗ ನಿಮಗೂ ಹೋದಾಗ ಮನೆಗೆ ಪಾಪ ಹಂಗೆ ಕಳಿಸೋದು ಹೆಂಗೆ ಅಂತ ಸಕ್ಕರೆ ಗೊಂಬೆ ಮಾಡಿ ಕೊಟ್ಟಿರ್ತಾರೆ. ಸಕ್ಕರೆ ಗೊಂಬೆ ಮಾಡಿಕೊಟ್ಟಾಗ ಕೈಯಾಗಿ ಹಿಡ್ಕೊಂಡು ಮನೆಗೆ ಬಂದ ಮೇಲೆ ಯಾರೋ ಮನೆಯಾಗಿದ್ದವ್ರು ಕೇಳಿದ್ರೆ ಸಕ್ರೆ ಮತ್ತು ಗೊಂಬೆ ಬ್ಯಾರೆ ಮಾಡಿ ತೋರಿಸ್ರಿ ಅಂದ್ರೆ ಹೆಂಗೆ ಬ್ಯಾರೆ ಮಾಡ್ತೀರಿ ಹೇಳಿ ನೋಡಂತ. ಅವಕಾಶ ಏನಾದರೂ ಇದೆಯಾ? ಸಕ್ಕರೆ ಗೊಂಬೆಯನ್ನು ಸಕ್ಕರೆಯಿಂದ ಬೇರ್ಪಡಿಸಿ ಗೊಂಬೆ ಸಕ್ಕರೆ ಅಂತ ಬೇರೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದಮೇಲೆ ಭಗವಂತ ಮತ್ತು ಭಗವಂತನ ಗುಣಗಳನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಯಾವಾಗ ಹೇಳಲಿಕ್ಕೆ ಬರ್ತದೆ? ಅಭೇದ ಇದ್ದಾಗ. ನೋಡ್ರಿ, ಮಾವಿನ ಹಣ್ಣಿನ ಬಣ್ಣ ಹೆಂಗದ? ಹಳದಿ ಅದ. ಆ ಹಳದಿ ಬಣ್ಣ ಮಾವಿನ ಹಣ್ಣು ಬೇರೆ ಮಾಡಿ ನೋಡಂತ ಬರ್ತಾ ಇಲ್ಲ ನೋಡ್ರಿ ನೋಡಂತ. ಈಗ ಹೊತ್ಕೊಂಡಿವಿ ಶಾಲು ಬಟ್ಟೆ ಉಟ್ಕೊಂಡ್ರಿ, ಇದ್ರೊಳಗಿನ ಬಣ್ಣ ಈ ಬಟ್ಟೆ ಬೇರೆ ಮಾಡಿ ನೋಡಂತ. ನೂಲು ಬೇರೆ ಮಾಡಬಹುದು ಅಂತ ಇಟ್ಕೊಂಡು ಸುಮ್ಮನೆ ತಿಳಿಸ್ಲಿಕ್ಕೆ ಹೇಳಿರ್ತೀವಿ. ಇದನ್ನು ಬೇರೆ ಮಾಡಿ ನೋಡಂತ ಬರುವುದಿಲ್ಲ. ಅಂದಮೇ ಹಾಲಿನಲ್ಲಿರುವಂತಹ ಬಿಳಿ ಬಣ್ಣ ತೆಗೆದು ಎಲ್ಲಿಡ್ಬೇಕು ಮುಂದೆ, ತೆಗೆದು ಏನು ನೋಡ್ಬೇಕು ಮುಂದೆ, ತೆಗಿಲಿಕ್ಕೆ ಬರೋದೇ ಇಲ್ಲ. ಅಂದ ಮೇಲೆ ಇದಕ್ಕೆ ಅಭೇದ ಅಂತ ಕರೀತಾರೆ. ಹಾಗಾದರೆ ಹಾಲಿಗೂ ಶುಕ್ಲವರ್ಣಕ್ಕೂ ಅಭೇದ, ನನ್ನಲ್ಲಿರುವ ಗುಣಕ್ಕೂ ನನಗೂ ಭೇದ. ಇವು ಎರಡೂ ಸೇರ್ಯಾವ ಎಲ್ಲಿ ಅಂದರೆ ಭಗವಂತನ ಗುಣದಲ್ಲಿ. ಇದು ದೊಡ್ಡ ಸಮಸ್ಯೆ. ದೇವರು ಗುಣರೂಪನೇ ಆಗಿದ್ದಾನೆ ಒಂದು ಮಾತು, ಎರಡನೇದ್ದು ಅವನಲ್ಲಿ ಗುಣ ಅದ ಎರಡನೇ ಮಾತು. ಎರಡನ್ನೂ ಹೇಗೆ ಕೂಡಿಸ್ತೀರಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ರಾಯರು ಶಾಸ್ತ್ರದಲ್ಲಿ ತುಂಬ ಆಳವಾಗಿ ಇಳಿದ ವ್ಯಕ್ತಿಗಳಿಗೆ ಮಾತ್ರ ತಿಳಿಯುವಂತಹ ಒಂದು ಶಬ್ದ ಹಾಕ್ತಾರೆ, ಅಶೇಷ ಶಕ್ತಿ ವಿಶೇಷಾಭ್ಯಾಂ. ಅಶೇಷ ಶಕ್ತಿ ವಿಶೇಷಾಭ್ಯಾಂ. ಇದು ಯಾರು ಶಾಸ್ತ್ರವನ್ನು ಗುರುಮುಖೇನ ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮಾತ್ರ ಈ ವಾಕ್ಯ ಅರ್ಥ ಆಗ್ತದೆ. ಇಲ್ಲೇ ಇದ್ದವರಿಗೆ ಅರ್ಥ ಆದಂತೆ ತೋರ್ತದೆ ಅಷ್ಟೇ. ಅಷ್ಟು ತೋರಿದ್ರು ಸಾಕು, ಯಾಕಂದ್ರೆ ನಮ್ಮ ಪುರಾಣ ಮುಗೀತೀವಂತ. ಅದಕ್ಕಿಂತ ಹೆಚ್ಚಿಗೆ ನಮಗೆ ತೋರಿಸ್ಬೇಕು ಅಂತ ಇಲ್ಲೇ ಇಲ್ರಿ. ಬಹಳ ಟೆನ್ಷನ್ ಮಾಡಿಕೊಂಡು ನಿಮ್ಮ ತಲೆಯಾಗಿ ವಿಷಯ ತೀರಿಸಿ ನನ್ನ ತಲೆಗೆ ಹಾಕೊಂಡು ಬಿಸಿಯಾಗಿ ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಅಡುಗೆ ಮಾಡ್ಲಿಕ್ಕೆ ಒಲೆ ಹಾಕಿ ಹಚ್ಚೋದು ಅಂತ ಇಲ್ಲೇ ಇಟ್ಬಿಟ್ಟು ಹೆಂಗೂ ಬಿಸಿಯಾಗಿ ಅಲ್ಲೇ ಅನ್ನಕ್ಕೆ ಇಟ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಇಷ್ಟೆಲ್ಲ ಶ್ರಮ ತಗೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಕೆಲಸ ಮುಗಿದೋದು. ಅಶೇಷ ಶಕ್ತಿ ವಿಶೇಷಾಭ್ಯಾಮ್. ಏನಾಯಿತು ಅಂದರೆ ಎರಡೆರಡು ವ್ಯವಹಾರಗಳಾಯಿತು. ಈಗ ಎರಡೆರಡು ವ್ಯವಹಾರಗಳು ಅಂದರೆ ಏನು ಅಂದರೆ ಭಗವಂತನಿಗೂ ಭಗವಂತನ ಗುಣಕ್ಕೂ ಅಭೇದವೂ ಇದೆ, ಭಗವಂತನ ಗುಣಕ್ಕೂ ಭಗವಂತನಿಗೂ ಭೇದ ಇದೆ. ಅಂದರೆ ವ್ಯವಹಾರ ಮಾಡ್ತೀವಿ, ಭೇದ ಇದ್ದಂತೆ ವ್ಯವಹಾರ ಮಾಡ್ತೀವಿ. ಮಾವಿನ ಹಣ್ಣಿನ ರುಚಿ ಎಷ್ಟಿತ್ತು, ಸಿಹಿ ಎಷ್ಟಿತ್ತು ಅಂದರೆ ಆ ಹಣ್ಣು ರುಚಿಯನ್ನು ಪ್ರತ್ಯೇಕ ಮಾಡಲಿಕ್ಕೆ ಬರೋದಿಲ್ಲ. ಬಾಯಾಗ ತಿಂದಾಗಲೇನೆ ಹಣ್ಣು ಸಿಹಿ ಎರಡೂ ಒಟ್ಟೊಟ್ಟಿಗೆ ಬರಬೇಕೆ ಹೊರತಾಗಿ ಮೊದಲಷ್ಟು ಸಿಹಿ ತೆಗೆದು ಆ ಸಿರಿಂಜ್ ಹಾಕಿ ಸಿಹಿಯಷ್ಟು ತೆಗೆದು ಹೊರಗಿಟ್ಟು ಹಣ್ಣು ತಗೊಂಡು ಕೊಟ್ಟು ಬರುವುದಿಲ್ಲ. ಅಂದಮೇಲೆ ಸಿಹಿಗೂ ಹಣ್ಣಿಗೂ ಅಭೇದ ಇದ್ದಂತೆ ಭಗವಂತನಿಗೂ ಗುಣಕ್ಕೂ ಅಭೇದ. ಭೇದ ಹೆಂಗೆ ಹೇಳಬೇಕು ಅಂದರೆ ಭಗವಂತನ ಜ್ಞಾನವೆಂಬ ಗುಣ, ಭಗವಂತನ ರೂಪವೆಂಬ ಗುಣ ಅಂತ ಹೇಳುವಾಗ ಏನು ಪ್ರಯೋಗ ಮಾಡ್ಲಿಕ್ಕತ್ತೀವಿ? ಭೇದದ ಪ್ರಯೋಗ ಮಾಡ್ಲಿಕ್ಕತ್ತೀವಿ. ಯಾಕೆ? ನನ್ನ ಮನೆ ಅನ್ನುವಾಗ ನನಗೂ ಮನೆಗೂ ಭೇದ ಕಾಣಿಸಿದಂತೆ ಭಗವಂತನ ಗುಣ, ಭಗವಂತನ ಕೈ, ಭಗವಂತನ ಕಾಲು ಅನ್ನುವಾಗ ಭೇದ ಕಾಣಿಸ್ಲಿಕ್ಕತ್ತದ. ಇವು ಎರಡನ್ನೂ ಕೂಡ ಕೂಡಿಸ್ಬೇಕಲ್ಲ, ಹೇಗೆ ಕೂಡಿಸ್ಬೇಕು ಅಂತ ಕೇಳಿದರೆ ರಾಯರಂತಾರೆ ಅಶೇಷ ಶಕ್ತಿ ವಿಶೇಷ ಅಭ್ಯಾಮ್. ಕೂಡಿಸೋಣ ಅಂತೇನು ಸಮಸ್ಯೆ ಇಲ್ಲ. ಏನು? ಮೊದಲನೇದ್ದು ಅಚಿಂತ್ಯ ಶಕ್ತಿ. ಅಶೇಷ ಶಕ್ತಿ ಎನ್ನುವ ಶಬ್ದಕ್ಕೆ ಅಚಿಂತ್ಯ ಸಾಮರ್ಥ್ಯ. ಭಗವಂತನಲ್ಲಿ ಇರುವಂತಹ ಸಾಮರ್ಥ್ಯಕ್ಕೆ ಒಂದು ಹೆಸರು ಕೊಟ್ಟದ ಶಾಸ್ತ್ರ ಏನು ಅಂದರೆ ಅಚಿಂತ್ಯ ಸಾಮರ್ಥ್ಯ. ಅಚಿಂತ್ಯ ಸಾಮರ್ಥ್ಯ ಅಂದರೆ ಏನು ಅಂದರೆ ನೀವು ಊಹೆಯನ್ನೇ ಮಾಡಲಾರಿರಿ ಭಗವಂತನಲ್ಲಿ ಏನು ಸಾಮರ್ಥ್ಯ ಇದೆ, ಎಷ್ಟು ಇದೆ, ಹೇಗೆ ಕೆಲಸ ಮಾಡ್ತದೆ, ಯಾವ ಕ್ಷಣದಲ್ಲಿ ಕೆಲಸ ಮಾಡ್ತದೆ, ಯಾರಿಂದ ಮಾಡ್ತದೆ, ಯಾವ ಹೊತ್ತಲ್ಲಿ ಸುಮ್ಮನೆ ಕೂತಿರ್ತದೆ, ಯಾವುದು ಊಹಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಸರ್ತಿ ಸುಮ್ಮನೆ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೆ ಇದ್ದಾಗ ನಿಮ್ಮ ಜೀವನದಲ್ಲಿ ಏನೇನು ಘಟನೆಗಳು ಘಟಿಸಿದವೋ ಅನ್ನುವುದನ್ನು ನೆನಪು ಮಾಡಿಕೊಂಡಾಗ ದೇವರು ಎಲ್ಲೆಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಟ್ಟಿದ್ದಾನೆ ಅಂತ ಅರ್ಥ ಆಗ್ತದೆ. ಎಲ್ಲೆಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಟ್ಟಿದ್ದ ನಾವು ಅಂದ್ಕೊಂಡೇ ಇದ್ದಿಲ್ರಿ ಆಚಾರ ಹಿಂಗಾಗ್ತದೆ ಅಂತ ತಿಳ್ಕೊಂಡು ಹೇಳಿ. ಯಾವುದು ನೀನು ಅಂದ್ಕೊಂಡಿರಲಿಲ್ಲ ಅದನ್ನೇ ಅಚಿಂತ್ಯ.
ಏನು ಶಬ್ದ ಅದು? ಅಚಿಂತ್ಯ ಶಬ್ದ. ಹಾಗಾದ್ರೆ ನೀನು ಅಂದುಕೊಳ್ಳದೆ ಇರುವಂತಹ ಅಚಿಂತ್ಯವಾದದ್ದ ಶಕ್ತಿ ಅವನಿಗಿದ್ದರಿಂದ ಆ ಅಚಿಂತ್ಯ ಶಕ್ತಿ, ಈ ಅಚಿಂತ್ಯ ಶಕ್ತಿಯಿಂದಲೇ ಭಗವಂತ ಒಂದು ವ್ಯವಸ್ಥೆ ಮಾಡಿಕೊಂಡಾನೆ. ಏನು ವ್ಯವಸ್ಥೆ ಮಾಡಿಕೊಂಡಾನೆ? ತಾನು ಗುಣವೇ ಆಗಿದ್ದರೂ ತನಗೂ ಗುಣಗಳಿಗೂ ಭೇದ ವ್ಯವಹಾರ ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದ. ಒಂದು. ಎರಡನೇದು ವಿಶೇಷ. ಇದೊಂದು ಶಬ್ದ ಕೇಳಿರ್ತೀವಿ ಎಲ್ಲರೂ, ವಿಶೇಷ ವಿಶೇಷ ಅಂತ ಶಬ್ದ ಕೇಳಿರ್ತೀವಿ. ಆದರೆ ಅದು ಏನು ವಿಶೇಷ ಅಂತ ಗೊತ್ತಿರೋದಿಲ್ಲ ನಮಗೆ. ವಿಶೇಷ ಅಂದರೆ ಏನು ಅಂತ ಕೇಳಿದ್ರೆ ಶ್ರೀಮದ್ ಟೀಕಾಕೃತ್ಪಾದ ಹೇಳ್ತಾರೆ, ವಿಶೇಷ ಎಂಬುದು ವಸ್ತುವಿನಲ್ಲಿರುವಂತಹ ಒಂದು ಶಕ್ತಿ. ವಿಶೇಷ ಅಂದರೆ ಏನು? ವಸ್ತುವಿನಲ್ಲಿರುವಂತಹ ಒಂದು ಶಕ್ತಿ. ಏನು ವಸ್ತುವಿನಲ್ಲಿರುವಂತಹ ಶಕ್ತಿ ಅಂತ ಕೇಳಿದ್ರೆ ಆಯಾ ವಸ್ತುಗಳಲ್ಲಿ ಸ್ವಾಭಾವಿಕವಾದ ಕೆಲವು ಶಕ್ತಿಗಳವ, ಅವು ಬೇರೆದಕ್ಕೆ ಬರೋದಿಲ್ಲ, ಅಲ್ಲಲ್ಲಲ್ಲೇ ಇರಬೇಕು. ಸುಮ್ಮನೆ ಒಂದು ತಿಳ್ಕೊಂಡಿರ್ರಿ, ನೀರಡಿಕೆಯಾದರೆ ನೀರು ಕುಡದೆ ತೃಪ್ತಿ ಮಾಡಿಕೊಳ್ಳಬೇಕೇ ಹೊರತಾಗಿ ಹಾಲು ಕುಡಿದು ತೃಪ್ತಿ ಮಾಡಿಕೊಳ್ಳಲಾರಿರಿ. ಯಾರೋ ವೈಶಾಖ ಮಾಸ ಅಂತ ಇಟ್ಕೊಳ್ರಿ, ವೈಶಾಖ ಮಾಸದಾಗ ಗಂಡ ಹೊರಗೆ ಹೋಗಿದ್ದಂತ ಬಂದ, ಭಾಳ ಬಾಯಾರಿಕೆ ಆಗಿದೆ, ಏನರ ಕೂಡ ಕುಡಿಲಿಕ್ಕೆ ಅಂದ. ಹೆಂಡತಿ ಬಿಸಿ 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 ಹಾಲು ತಂದು ಕೊಟ್ಲು. ಬಿಸಿ ಬಿಸಿ ಹಾಲು ತಂದು ಕೊಟ್ಲು. ಬಾಯಾರಿಕೆ ಆದದ್ರಿಂದ ದ್ರವವಾದ ಪದಾರ್ಥ ಬೇಕೊಂದು, ದ್ರವ ಪದಾರ್ಥ ಬೇಕು. ಹಾಲು ಕುಡುದ, ಬಿಸಿ ಹಾಲು ಅಥವಾ ತಣ್ಣಗಿನ ಹಾಲು ಕುಡುದ, ತೃಪ್ತಿ ಆಯಿತೇ? ಇಲ್ಲ, ಆಗಲಿಲ್ಲ. ಏನು ಕಾಳಜಿ ಮಾಡಬೇಡ್ರಿ, ಹಾಲು ಕುಡಿದು ತೃಪ್ತಿ ಆಗಿಲ್ಲಲ್ಲ, ಹೋಳಿಗೆ ಮಾಡಿ, ಬಿಸಿ 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 ಹೋಳಿಗೆ ಮಾಡಿ ತಿಂದುಬಿಡ್ರಿ. ಬಿಸಿ ಹೋಳಿಗೆ ತಿಂದ, ತೃಪ್ತಿ ಆಯಿತೇ? ಇಲ್ಲ. ಹಾಗಾದರೆ ಏನಾಯಿತು? ಕೊನೆಗೆ ನೀರು ಕುಡಿದಾಗಲೇ ತೃಪ್ತಿ ಆಯಿತು. ಹಾಗಾದರೆ ನೀರಿನ ಸ್ವಾಭಾವಿಕ ಗುಣ ಅದರಲ್ಲಿ ಮಾತ್ರ ಅದ, ಬೇರೆ ಕಡೆಗಿಲ್ಲ. ಅನ್ನ ಮಾಡಬೇಕಾಗಿದೆ, ಒಲಿ ಹೊತ್ತಿಸಿ ಬೆಂಕಿ ಹೊತ್ತಿಸಿ, ಅಂದರೆ ಒಲಿ ಹೊತ್ತಿಸಿ ಬೆಂಕಿ ಮಾಡಿನೇ ಇಡಬೇಕು ಹೊರತಾಗಿ ದೊಡ್ಡ ಭಾಂಡ್ಯಾಗ ನೀರು ತುಂಬಿ ನೀರಿನೊಳಗೆ ಒಂದು ಅನ್ನದ ಪಾತ್ರೆ ಇಟ್ಟು ನೋಡ್ಕೋತಿರೋದು, ಯಾವಾಗ ಆಗ್ತೀಪ, ಯಾವಾಗ ಆಗ್ತಿ, ಯಾವಾಗ ಆಗ್ತಿ. ಯಾಕಾಗೋದಿಲ್ಲ ಅಂದರೆ ನೀರಿನಲ್ಲಿ ಬೇಯಿಸುವ ಸಾಮರ್ಥ್ಯ ಇಲ್ಲ. ಹಾಗಾದರೆ ಆಯಾ ವಸ್ತುಗಳಲ್ಲಿ ಅದರದ್ದೇ ಆದ ಒಂದು ಸಾಮರ್ಥ್ಯ ಉಂಟು. ಇದನ್ನೇ ಶಕ್ತಿ, ಇದನ್ನೇ ವಿಶೇಷ ಅಂತ ಕರೀತಾರೆ. ಹಾಗಾದರೆ ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಹಾಗೂ ವಿಶೇಷ ಇದೆ. ವಿಶೇಷ ಎಂಬುದು ಅವನಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ, ಪ್ರತಿ ಪದಾರ್ಥದಲ್ಲಿದೆ. ಶ್ರೀಮದಾಚಾರ್ಯ ಅಂತಾರೆ, ವಿಶೇಷ ಎಂಬುದು ಒಂದಿದ್ದಕ್ಕೆ ನೀವೆಲ್ಲ ಬದುಕೀರಿ, ನಾವೆಲ್ಲ ಬದುಕೀವಿ ಅಂತಾರೆ. ಇದೆ, ಇದು ಚಾನ್ಸೇ ಇಲ್ಲ. ವಸ್ತುವಿನಲ್ಲಿರುವಂತಹ ಒಂದು ಶಕ್ತಿ ಅದು. ಹಾಗಾಗಿ ಆ ಶಕ್ತಿ ಏನು ಮಾಡ್ತದೆ ಅಂತ ಕೇಳಿದ್ರೆ, ವಿಶೇಷ ಅನ್ನುವುದು ಭೇದದ ಪ್ರತಿನಿಧಿ. ಭೇದದ ಪ್ರತಿನಿಧಿ ಅಂದರೆ ಅದು ಇದ್ದದ್ದಕ್ಕೆ ಭೇದ ಏನು ಕೆಲಸ ಮಾಡಬೇಕಾಗಿದಲ್ಲ ಆ ಎಲ್ಲ ಕೆಲಸವನ್ನು ಈ ವಿಶೇಷ ಮಾಡ್ತದಂತ. ರಾಜ ಇದ್ದ ಅಂತ ಇಟ್ಕೊಳ್ರಿ, ಒಂದು ಕತೆ ಹೇಳ್ತೀನಿ ಲಘು ತಿಳಿಲಿ ಅಂತೇಳಿ. ಅವ ಏನು ಮಾಡ್ದ, ಊರಿಗೆ ಹೊಂಟಿದ್ರಿ ಅವ ರಾಜ. ಊರಿಗೆ ಹೊಂಟೊತ್ತೊಳಗೆ ಅವನಿಗೇನಾಯ್ತು, ನಾವು ಊರಿಗೆ ಬರೋದು ಎಷ್ಟು ದಿವಸ ಹಿಡಿತದೋ ಏನೋ ಗೊತ್ತಿಲ್ಲ, ಅದಕ್ಕೆ ಒಬ್ಬರನ್ನ ಯಾರನ್ನ ನೇಮಿಸಿ ಅವ್ರಿಗೆ ಅಧಿಕಾರ ಕೊಟ್ಟು ಹೋಗೋಣ ಅಂಥೇಳಿ ಮಂತ್ರಿಗೆ ಅಧಿಕಾರ ಕೊಟ್ಟ. ನೋಡಪ್ಪ, ಏನೇನು ಒಂದು ತಿಂಗಳು ನಾವು ಊರಿಂದ ಬರೋವಾಗ ಈ ರಾಜ್ಯದೊಳಗೆ ಏನೇನು ಆರ್ಡರ್ ಪಾಸ್ ಮಾಡಬೇಕು, ಪಾಸ್ ಮಾಡು, ಹಿಂಗೆ ತಗೋಬೇಕು, ತಗೋ, ಶಿಕ್ಷೆ ಕೊಡಬೇಕು, ಕೊಟ್ಬಿಡು, ಬಹುಮಾನ ಕೊಟ್ಬಿಡು ಅಂತ ಎಲ್ಲವನ್ನ ಕೊಟ್ಟು ತಾನು ಹೊರಟು ಹೋದ. ಹಾಗಾದರೆ ಆ ಒಂದು ತಿಂಗಳು ಮಂತ್ರಿ ನಡೆಸುವ ಪ್ರತಿನಿತ್ಯದ ಕಾರ್ಯ ಏನಂತ ಕರೆಸಿಕೊಳ್ಳಲ್ಪಡ್ತದೆ ಅಂದರೆ ರಾಜನ ಪ್ರತಿನಿಧಿ ಎಂದು ಕರೆಸಿಕೊಳ್ಳಲ್ಪಡ್ತದೆ. ಹಾಗೆ ಅವ ಒಂದು ಕೆಲಸ ಮಾಡಂಗಿಲ್ಲ, ಮತ್ತಮ್ಮ ಏನು ಮಾಡಂಗಿಲ್ಲ ಅಂದರೆ ಸಿಂಹಾಸನ ಒಂದು ಇರಂಗಿಲ್ಲ ನೆನಪಿಟ್ಟುಕೊಟ್ರಿ. ಅವ ಏನು ಮಾಡಂಗಿಲ್ಲ ಅಂದ್ರವ ಸಿಂಹಾಸನ ಒಂದೇರೋ ಹಂಗಿಲ್ಲ. ರಾಜ ಎಲ್ಲ ಕೊಟ್ಬಿಟ್ಟಾನೆ, ನಡಿ ಸಿಂಹಾಸನ ಮೇಲೆ ಕೂತ್ಕೊಂಡ್ರೆ ಮುಂದೆ ಬಂದ್ಮೇಲೆ ಒಂದು ತಲೆ ನಡಿ ಎಂತ ಹೋಗ್ತಿರ್ತಾರೆ, ಅಷ್ಟ ಕೆಲಸ ಹಾಸ್ಬಿಡ್ತಾನೆ, ಅಷ್ಟ ತಲೆ ಕೆಡಿಸಿಲ್ಲ. ಹಾಗಾದರೆ ಮಂತ್ರಿಯನ್ನ ರಾಜನ ಪ್ರತಿನಿಧಿ ಅಂತ ಕರೆದಂತೆ ವಿಶೇಷವನ್ನ ಭೇದದ ಪ್ರತಿನಿಧಿ ಅಂದರೆ ಭೇದ ಇದ್ದಾಗ ಏನು ಕೆಲಸಗಳಾಗಬೇಕೋ ಆ ಎಲ್ಲ ಕೆಲಸವನ್ನ ವಿಶೇಷವೇ ಮಾಡುತ್ತದೆ. ಅಂದರೆ ಈಗ ಏನಾಯಿತು, ನನ್ನ ಮನೆ ಅಂತ ಈ ಭೇದ ವ್ಯವಹಾರ ಮಾಡಲಿಕ್ಕೆ ಬೇಕಾದಾಗ ಏನಿತ್ತಲ್ಲ ಆ ವ್ಯವಹಾರವನ್ನು ಅಲ್ಲಿ ಮಾಡಬಹುದು. ಎಲ್ಲಿ ಮಾಡಬಹುದು? ಭಗವಂತನ ಗುಣ. ಯಾಕ? ಭೇದ ಅಲ್ರಿ, ಭೇದ ಇಲ್ಲ ಅಲ್ಲಿ. ಮತ್ತೆ ಭೇದದ ಪ್ರತಿನಿಧಿ ಅದು. ಭೇದದ ಪ್ರತಿನಿಧಿ ಅದು. ಪೂಜೆ ಮಾಡ್ತಿರ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿಸ್ತಿರ್ತಾರೆ, ಆಚಾರ ಪುರೋಹಿತಿಗೆ ಮಾಡಿಸೋ ಕಾಲಕ್ಕೆ ಮತ್ತು ಅದು ಹೂ ಹಾಕ್ರಿ ಅಂತಾರೆ, ಏನೋ ಕೊನೆಗೆ ಒಂದು ಹಾಕ್ರಿ ಅಂತ. ಆಚಾರ ತಂದಿಲ್ರಿ, ಮಂತ್ರಾಕ್ಷತೆ ಹಾಕ್ರಿ ಅಂತ. ಮಂತ್ರಾಕ್ಷತೆ ಹಾಕಿಸ್ತಾರೆ ಇಲ್ಲ, ಎಲ್ಲದಕ್ಕೂ ಮಂತ್ರಾಕ್ಷತೆ ಹಾಕಿಸಿ ದೇವರಿಗೆ ಸಿಟ್ಟು ಬಂದಿರುತ್ತೆ. ಹೇಳ್ತಾರೆ, ಹೂ ಹಾಕೋ ಕಾಲಕ್ಕೂ ಮಂತ್ರಾಕ್ಷತಿ, ತುಳಸಿಗಳ ಹಾಕೋ ಕಾಲಕ್ಕೂ ಮಂತ್ರಾಕ್ಷತಿ, ಏನೇನು ಹಾಕ್ಬೇಕು ಎಲ್ಲ ಕಾಲಕ್ಕೂ ಮಂತ್ರಾಕ್ಷತಿ ಹಾಕಿದ್ರೆ ಕೊನೆಗೆ ದೇವರ ಅಂತಾನೆ, ಬಾ ನಿಂತಲ್ಲಿ ಬರೋಬ್ಬರಿ ಹಾಕ್ತೀವಿ ಅಕ್ಷತ. ಆ ಅಕ್ಷತ ಅಂತನ್ನುವುದು ಉಳಿದೆಲ್ಲದರ ಪ್ರತಿನಿಧಿ ಹೌದು ಅಲ್ಲೋ? ಪ್ರತಿನಿಧಿ ಹೌದು. ವಿಚಾರ ಮಾಡ್ರಿ, ಉಳಿದ ಪದಾರ್ಥಗಳ ಪ್ರತಿನಿಧಿಯಾಗಿರುವ ಅಕ್ಷತೆಯ ಕಾಳುಗಳು ಉಳಿದಿದ್ದರ ಕೆಲಸ ಮಾಡ್ತದೆ, ಆದರೆ ಉಳಿದದ್ದು ಅಲ್ಲದು ಬೇರೆ ವ್ಯವಸ್ಥೆ. ಹಾಗೆ ಭಗವಂತನಲ್ಲಿರುವಂತಹ ವಿಶೇಷ ಎಂಬುದು ಭೇದ ಮಾಡುವ ಕೆಲಸವನ್ನು ಮಾಡ್ತದೆ, ಬಟ್ ಭೇದ ಅಲ್ಲ.
ಅದಕ್ಕೆ ವಿಶೇಷ ಅಂತ ಕರೀತಾರೆ. ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ, ಪ್ರತ್ಯೇಕ ಎನಿಸುವಂತೆ ವ್ಯವಹಾರವನ್ನು ಮಾಡ್ತದೆ. ಹಾಗಾಗಿ ಭಗವಂತನ ಗುಣಗಳ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಅದು ಗುಣಿ ಹೌದು, ಅದು ಗುಣ ಹೌದು. ಭಗವಂತನಿಂದ ಅಭಿನ್ನವೂ ಹೌದು, ಭಗವಂತನಿಂದ ಭಿನ್ನವೆಂಬುವಂತೆ ವ್ಯವಹಾರ ಮಾಡಲಿಕ್ಕೆ ಬರುವುದೂ ಹೌದು, ಭಿನ್ನ ಅಲ್ಲ, ಭಿನ್ನವೆಂಬುದಾಗಿ ವ್ಯವಹಾರ ಮಾಡಲಿಕ್ಕೆ ಬರುವುದು ಹೌದು. ಸರ್ವಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಳ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣಾಂ. ನಿರವಧಿಕವಾಗಿದೆ ಗುಣಗಳು, ಎಷ್ಟಿವೆ ಅಂತನ್ನೋದನ್ನು ದೇವರೊಬ್ಬನೇ ಬಲ್ಲವನೇ ಹೊರತಾಗಿ ಉಳಿದವರು ಯಾರೂ ಗೊತ್ತಿಲ್ಲ, ಮಹಾಲಕ್ಷ್ಮಿಗೂ ಗೊತ್ತಿಲ್ಲ. ಅನಂತವಾಗಿವೆ, ನಿರವಧಿಕವಾಗಿವೆ ಅಂದರೆ ಅದರ ಮೇಲೆ ಇನ್ಯಾವುದಿಲ್ಲ, ಮುಗಿತು, ಪರಾಕಾಷ್ಠ ಹೊಂದಿರುವಂತಹ ಗುಣ ಅದು. ಅನಂತವಾಗಿವೆ, ಅನವದ್ಯವಾಗಿವೆ. ಸ್ವಾರಸ್ಯ ಏನು ಅಂದರೆ ದೇವರ ಗುಣದಲ್ಲಿ ದೋಷಗಳ ಮಿಶ್ರಣ ಆಗಿಲ್ಲ, ಪ್ಯೂರ್ ಆದ ಗುಣ ಇದೆ. ಇದು ಒಂದು ದೇವರ ಗುಣದಲ್ಲಿ ಹೊಸ ಅಂಶ ನಾವು ತಿಳಿಬೇಕಾದದ್ದೇನು. ನಮ್ಮ ಗುಣದಲ್ಲಿ ದೋಷ ಸೇರಿಬಿಟ್ಟದೆ. ಯಾಕೆ ದೋಷ ಸೇರಿದೆ ಹೇಳಿ ನೋಡಂತ. ಈಗ ಸಂತೋಷ ಪಟ್ಟೀವಿ ಅಂತ ನೋಡುವಾಗ ದುಃಖ ಆಗಿಬಿಟ್ಟಿರ್ತೇನೆ ನಮಗೆ. ಈಗ ನೋಡಿದ್ರೆ ಸುಮ್ಮನೆ ಹೇಳ್ತೀನಿ ಮುಗೀತು ಪುರಾಣ ಅಂತ ನಾನು ಹೇಳಿದೆ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗ್ತದೆ, ಅಂತೂ ಮುಗೀತಪ್ಪ ಪುರಾಣ. ಇನ್ನು ಮುಂದೊಂದು ಅರ್ಧ ತಾಸು ತಗೋತೀನಿ ಅಂತ ಹೇಳ್ರಿ ಟುಸ್ ಅಂದ್ಬಿಡ್ತದೆ ಮೂರು. ಅಯ್ಯೋ ಮಾರೆ ಮತ್ತೆ ಅರ್ಧ ಸತ ಅಂತಿಮ ಎಲ್ಲದ ಅಂತೇಳಿ. ಹಾಗಾದರೆ ಆ ಸುಖದಲ್ಲಿ ದುಃಖ ಮಿಶ್ರಿತವಾಗಿಯೇ ಬಂದಿದೆ. ನಮಗೆ ಸುಖ ದುಃಖಗಳೆಲ್ಲವೂ ಕೂಡ ಮಿಶ್ರಣವಾದದ್ದೇ. ಹೀಗಾಗಿ ಏನಾಗಿದೆ ನಮಗೆ ಅಂದರೆ ಹಾಲು ಕುಡಿಬೇಕಾದ್ರೆ ಮಿಶ್ರಣವಾದದ್ದೇ ಕುಡಿಬೇಕು. ಎಣ್ಣೆ ಕಲಬೆರಕೆ, ಬೆಲ್ಲ ಕಲಬೆರಕೆ, ಅಕ್ಕಿ ಕಲಬೆರಕೆ, ಹಿಂಗೆ ಕುಡಿದು 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 ತಿಂದು 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 ಕಲಬೆರಕೆ ತಿಂದು ಇಷ್ಟು ವಿಚಿತ್ರ ಆಗಿಬಿಟ್ಟಿದೆ ಅಂದರೆ ಖರೆ ಏನು ಅಂತ ಗೊತ್ತಾಗೋದಿಲ್ಲ ನಮಗೆ. ಈಗ ಮರ್ತು ಹೋಗ್ಬಿಟ್ಟಿದ್ರೆ ಖರೆ ಯಾವುದು ಅಂತ ಮರ್ತು ಹೋಗ್ಬಿಟ್ಟದು ನಮಗೆ. ಈಗ ಶುದ್ಧ ಗುಣ ಅಂತ ಒಂದಿದೆ ಏನು ಅಂತ ಮರ್ತು ಹೋಗ್ಬಿಟ್ಟದು. ಅದಕ್ಕೊಂದು ದೃಷ್ಟಾಂತ ಹೇಳ್ತೀನಿ. ಪೇಜಾವರ ಶ್ರೀಪಾದರು ಹೇಳಿರುವಂಥ ಒಂದು ಕಥೆ, ಅವರ ಪುಸ್ತಕಗಳು ಪ್ರಿಂಟ್ ಆಗಿ ಅವರ ಒಂದು ಕಥೆ ನೆನಪಾಯಿತು ಅಂತ ಹೇಳ್ತಿದ್ದೀನಿ. ಅವರ ಈ ಗುರುಸ್ಮರಣೆಯ ಆರಾಧನಾ ಸಂದರ್ಭದಲ್ಲಿ ಬಂದಿರುವಂಥದ್ದು ಏನಾಯಿತು ಅಂದರೆ, ಶುದ್ಧ ಅಂತೂ ಒಮ್ಮೆ ಗೊತ್ತಾದ ಮೇಲೆ ಕಲಬೆರಕೆ ಕಡೆಗೆ ಮನುಷ್ಯ ಮನಸ್ಸು ಹಾಕುವುದಿಲ್ಲ ಅಂತ ಸ್ವಾಮಿಗಳು ಚಂದ ದೃಷ್ಟಾಂತ ಕೊಟ್ಟರು. ಏನು ದೃಷ್ಟಾಂತ ಅಂತ ಕೇಳಿದರೆ, ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಜೊತೆಗೆ ಎಲ್ಲ ಕೌರವ ಜೊತೆಗೆ ಆಟ ಆಡಲಿಕ್ಕೆ ಹತ್ತಿದ್ರಂತ. ಅವರು ಆಟದ ಟೈಮ್ ಬಂದಾಗ ಊಟದ ಸೂಟಿ ಅಂತ ಬಂದ ಕೂಡಲೇ ಅದು ಮನೆಗೆ ಹೋಗಿ ಹಾಲು ಕುಡ್ಕೊಂಬರೋ ಕಾರ್ಯಕ್ರಮ ಅಂತ ಒಂದಿರ್ತಿತ್ತು ನೋಡ್ರಿ. ಕಾಫಿ ಕುಡ್ಕೊಂಬರೋದು ಅಂತ ಹೇಳಬಾರ್ದು, ಯಾಕೆಂದ್ರೆ ಅವ್ರು ಕುಡಿತಿರ್ಲಿಲ್ಲ ಆಚಾರಗಳೆಲ್ಲ ಅವರು. ಅದಕ್ಕೆ ಹಂಗೆ ನಿನ್ನೆ ಬಂದ ಆಚಾರ ಹೇಳಿದ್ರೆ ನಾವು ಕುಡಿತಿದ್ವಿ ಅಂತ ಆ ವಿಷಯ ಬೇರೆ. ಅದಕ್ಕೆ ಮನೆಗೆ ಹೋದ ಕೂಡಲೇ ಅವ್ರು ಹಾಲು ಕುಡಿದು ಬಂದರು, ಇವ್ರು ಹಾಲು ಕುಡಿದು ಬಂದರು. ಕುಡಿದು ಬಂದಮೇಲೆ ನಾನು ಹಾಲು ಕುಡಿದೆ ಅಂತ ಅಶ್ವತ್ಥಾಮಾಚಾರ ಕುಡಿದ್ರು. ಇದು ಹೇಳಿದ ಕಥೆ ಪೇಜಾವರ ಶ್ರೀಪಾದರು ಕಥೆ ಗೊತ್ತಿದೆ, ಅದನ್ನು ಜೋಡಿಸಿದ್ದವು. ಆಯಿತು, ದುರ್ಯೋಧನ ಅಂದ ಹಾಲು ಕುಡಿದು ಬಂದೆ ಅಂತ. ಹೌದು ಕುಡಿದು ಬಂದಿನಿ ಅಂದ. ಸರಿ, ಮರುದಿವಸ ಹಾಲು ಕುಡಿಯೋ ಟೈಮ್ ಬಂತಲ್ಲ, ಹೇಳ್ದ ಇವತ್ತು ನಿಮ್ಮನಿಗೆ ಹೋಗಬೇಡ, ನಮ್ಮನಿಗೆ ಹಾಲು ಕುಡಿಲಿಕ್ಕೆ ಬಾ ಅಂದ. ಶುದ್ಧವಾದ ಆಕಳ ಹಾಲನ್ನು ಅಶ್ವತ್ಥಾಮನಿಗೆ ದುರ್ಯೋಧನ ಕುಡಿಸಿದ ಮೇಲೆ ಮರುದಿವಸ ಮನೆಗೆ ಹೋದ್ರು. ಆಮೇಲೆ ಮನೆಗೆ ಬಂತಲ್ಲ ಟೈಮ್ ಬಂದಾಗ ಅಮ್ಮ ಹಾಲು ಕೊಡು ಅಂದಾಗ ಪಾಪಕ್ಕೆ ಅಮ್ಮ ಹಿಟ್ಟು ಕಲಿಸಿ ಕೊಡ್ಲಿಕ್ಕೆ ಹೋದರೆ ಚೆಲ್ಲಿದಂತಿದೆ ಹಾಲಲ್ಲ ಅಂತ. ಯಾಕೆ ಈ ಹಾಲನ್ನು ತಿರಸ್ಕಾರ ಮಾಡಿದರು ಅಂದರೆ, ಆ ಹಾಲಿನ ರುಚಿ ಗೊತ್ತಾಗಿತ್ತು. ಎಲ್ಲಿವರೆಗೆ ಶುದ್ಧ ಹಾಲಿನ ರುಚಿ ನಮಗೆ ಗೊತ್ತಿರುವುದಿಲ್ಲ ಅಲ್ಲಿವರೆಗೆ ಕಲಬೆರಕೆಯನ್ನು ನಾವು ಒಪ್ಕೊಂಡಿರ್ತೇವೆ. ಒಮ್ಮೆ ಶುದ್ಧ ಹಾಲಿನ ರುಚಿ ಗೊತ್ತಾದರೆ ಕಲಬೆರಕೆಯನ್ನು ಬಿಡುತ್ತೇವೆ. ಅದಕ್ಕೆ ಪೇಜಾವರ ಶ್ರೀಪಾದಂತಿರು ಎಲ್ಲಿವರೆಗೆ ಶುದ್ಧ ತತ್ವಜ್ಞಾನ ಆಚಾರ್ಯ ಸಿದ್ಧಾಂತ ಅಂತ ಗೊತ್ತಾಗಿಲ್ಲ ಅಲ್ಲಿವರೆಗೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳ್ಕೋತ ಕೂತಿರ್ತೀವಂತ. ಎಂದ ಆಚಾರ ತತ್ವಜ್ಞಾನ ಶುದ್ಧ ಅಂತ ಗೊತ್ತಾಗ್ತದೆ ಇದು ಹೇಳ್ಕೊಂಡು ಬಿಟ್ಬಿಡ್ತೀವಂತ. ಹಾಗಾದರೆ ಶುದ್ಧವಾದ ಗುಣ ಇದೆ ಅಂತನ್ನುವ ಕಲ್ಪನೆಯೂ ನಮಗೆ ಇಲ್ಲದೆ ಹೋಗ್ಬಿಟ್ಟಿದೆ. ಅದಕ್ಕೆ ನಿರವಧಿಕ ಅನವದ್ಯ ಶುದ್ಧವಾದ ಕಲ್ಯಾಣ ಗುಣಗಳು, ಕಲ್ಯಾಣಮಯವಾಗಿರುವಂತಹ ಗುಣಗಳಿವೆ. ಆ ಪರಿಪೂರ್ಣವಾದ ಅನಂತ ಗುಣಗಳನ್ನು ಉಪಸಂಹರ್ತೃಣಾಂ, ಕೊನೆ ಶಬ್ದ ಮುಕ್ತಾಯ ಮಾಡ್ತಾ ಇದ್ದೀನಿ. ಉಪಸಂಹರ್ತೃಣಾಂ ಮತ್ತೊಂದು ಶಬ್ದ ಏನು ಹಂಗಂದ್ರೆ ಅಂದರೆ ಉಪಸಂಹಾರ ಅಂತಿದೆ, ಧ್ಯಾನ ಅಂತಿಲ್ಲ, ನೆನಪಿಟ್ಟುಕೊಳ್ಳ್ರಿ. ಇಲ್ಲಿ ಬಂದಿರುವಂತಹ ಶಬ್ದ ಯಾವುದು? ಉಪಸಂಹಾರ. ಧ್ಯಾನ ಅನ್ನೋದನ್ನೇ ಪರ್ಯಾಯವಾಗಿ ಹೇಳಿದ್ದಾರೆ. ಹೆಂಗ ಅಂತ ಕೇಳಿದ್ರೆ ಯುಗಪತ್ ಬುದ್ಧ್ಯಾರೋಹಣಂ ಅಂತ ಇದಕ್ಕೆ ಶಬ್ದ ಅರ್ಥ. ಉಪಸಂಹಾರ ಅಂತ ಶಾಸ್ತ್ರದಲ್ಲಿ ಬಂದರೆ ಮುಕ್ತಾಯ ಅಂತ ಅರ್ಥ ಅಲ್ಲ, ಕನ್ಕ್ಲೂಸ್ ಅಂತ ಅರ್ಥ ಅಲ್ಲ. ಉಪಸಂಹಾರ ಅಂದರೆ ಏಕಕಾಲಕ್ಕೆ ಅಷ್ಟೂ ಗುಣಗಳನ್ನು ತಲೆಯಲ್ಲಿ ತಂದುಕೊಳ್ಳುವುದು ಅಂತ ಅರ್ಥ. ಇದು ಶ್ರೀಮದಾಚಾರ್ಯರ ಪ್ರತಿಭಾ. ಅಂದರೆ ಎದುರಿನಲ್ಲಿ ಅನಂತ ರೂಪಗಳು ಕಾಣಿಸ್ತಾ ಇವೆ ಶ್ರೀಮದಾಚಾರ್ಯರಿಗೆ. ಒಂದು ರೂಪದಲ್ಲಿ ಅನಂತ ಗುಣಗಳು ಕಾಣಿಸ್ತಾ ಇವೆ. ಆ ಒಂದೊಂದು ಗುಣಗಳಿಗೂ ಅನಂತ ಕಾಣಿಸ್ತಾ ಇದೆ. ಹಿಂಗಿಷ್ಟೆಲ್ಲ ಕಾಣಿಸ್ತಾ ಇರುವಾಗ ಅದನ್ನೆಲ್ಲವನ್ನು ಬುದ್ಧಿಯಲ್ಲಿ ಏಕಕಾಲಕ್ಕೆ ತಂದುಕೊಂಡು
ಓ ಹರಿಯೇ ನೀನು ಹೀಗಿದ್ದಿ ಎಂದು ಉಪಾಸನೆ ಮಾಡುವ ಮಹಾ ಸಮರ್ಥರು ವಾಯುದೇವರು. ಶ್ರೀಕೃಷ್ಣಾರ್ಪಣಮಸ್ತು.